ಹಾಕ್ಕೊಂಡು ಟ್ರ್ಯಾಕ್ ರೀತಿ ಡ್ರೈವ್ ಮಾಡ್ಕೊಂಡು ಬಂದರು ಅವ್ರ ಮನೆ ಹತ್ರ. ಅಂದರೆ ತೋಟದಲ್ಲಿ ಫುಲ್ ಡೇ ಅವ್ರು ತೋಟದಲ್ಲಿ ಇರ್ತಾರೆ, ಕಂಪ್ಲೀಟ್ ತೋಟದಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ. ಮತ್ತು ಅವರಿಗೆ ಅಷ್ಟು ಯಶಸ್ಸು ಸಿಗೋದಕ್ಕೆ ರಿಚ್ ಸಾಯಿಲ್ ಮತ್ತು ಪೂರ್ವವಾದ ವಾತಾವರಣ, ಕ್ಲೈಮೇಟ್ ಕ್ಲಿಯರ್ ಇದೆ, ಮತ್ತು ಅವರಿಗೆ ತುಂಬ ಆಸಕ್ತಿ ಇದೆ. ವೈಜ್ಞಾನಿಕ ಪದ್ಧತಿ ಬಿಟ್ಟು ಅವ್ರು ಬೇರೆ ಇದನ್ನೇನು ಬ್ಲೈಂಡಾಗಿ ಮಾಡೋದಿಲ್ಲ. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಮಾಡ್ತಾರೆ. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಾಗ ಇಲ್ಲಿ NPK ನಾವು ಬಳಸ್ತೀವಲ್ವಾ, ಎಲ್ಲರೂ NPK ಬಳಸ್ತೀವಿ. ಇಲ್ಲಿ ಟ್ರಬಲ್ ಏನಾಗಿದೆ, ನಾವು ಅವ್ರು ಅಷ್ಟೊಂದು ಕಾಫಿ ಬೆಳೆಯೋಕ್ಕಾಗಿಲ್ಲ ಅಂದರೆ 50ರಿಂದ 60 ಚೀಲ ಎಕರೆಗೆ ಅವರು ಪಾರ್ಚ್ಮೆಂಟ್ ಬೆಳೆಯನ್ನು ತೆಗಿತಾರೆ ಪ್ರತಿ ವರ್ಷ. 50ರಿಂದ 60 ಚೀಲ 1 ಎಕರೆಗೆ ಪಾರ್ಚ್ಮೆಂಟ್ ಅಂದರೆ ಹೆಕ್ಟೇರ್ಗೆ 6 ಟನ್ನು ಕ್ಲೀನ್ ಕಾಫಿನ ಅವರು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಅತ್ಯಂತ ಲಾಭದಾಯಕವಾಗಿ ಅವರ ಕಾಫಿ ಅವರಿಗೆ ಆಗುತ್ತೆ. ನಾವು ಗೊಬ್ಬರ ಹಾಕೋದಕ್ಕೆ ಕೆಲವು ಟೈಮ್ ಹೆದರ್ಕೋತೀವಿ, ಜಾಸ್ತಿ ಗೊಬ್ಬರ ಹಾಕಿಬಿಟ್ರೆ ಭೂಮಿ ಹಾಳಾಗುತ್ತೆ, ಏನೇನೋ ನಮ್ಮಲ್ಲಿ ನೂರಾರು ಪ್ರಶ್ನೆಗಳು ನಮಗೆ ಹಾಕೋತೀವಿ ನಾವು. ಅವರಲ್ಲಿ ನಾವು ಗೊಬ್ಬರ ಎಷ್ಟು ಹಾಕ್ತೀರಿ ಅಂತ ಕೇಳಿದಾಗ 550 kg ಹೆಕ್ಟೇರ್ಗೆ ನೈಟ್ರೋಜನ್, 550 kg ಹೆಕ್ಟೇರ್ಗೆ ನೈಟ್ರೋಜನ್ 1 ವರ್ಷಕ್ಕೆ, ಪೊಟ್ಯಾಶ್ 600ರಿಂದ 650 kg, 80 kg ಫಾಸ್ಫರಸ್. ಇದು NPK ಅವರು ಕೂಡ ಅಂತ ರೀತಿ. ಅಂದರೆ ನಾವು ಕಂಪೇರ್ ಮಾಡಿ ಹೇಳಬೇಕಂದ್ರೆ ನಾವೇನು ಕೊಡ್ತಿದ್ದೀವಿ ಅದಕ್ಕಿಂತ 60% ಅವರು ಗೊಬ್ಬರ ಜಾಸ್ತಿ ಇದೆ. ಅಷ್ಟು ಪ್ರೊಡಕ್ಷನಿಗೆ ಅವರು ಕೊಡಲೇಬೇಕಾಗುತ್ತೆ. ಮತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟು ಇದನ್ನು ಅವರು ಕರೆಕ್ಟಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾರೆ. ಮಣ್ಣು ಪರೀಕ್ಷೆ ಮಾಡಿದ್ರೆ ಯಾವುದನ್ನು ಬ್ಲೈಂಡಾಗಿ ಅವರು ಗೊಬ್ಬರಗಳನ್ನು ಕೊಡೋಲ್ಲ. ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡ್ತಾರೆ. ಮತ್ತು ರಾ ಕಾಫಿನ ಮಾರಲ್ಲ ಅವರು. ಇನ್ನೊಂದು ವಿಶೇಷ ಅಂತಂದರೆ ಕಾಫಿ ಕುಯ್ದು ಒಣಗಿಸಿ ಹಾಗೆ ಸೀದಾ ಮಾರಲ್ಲ ಅವರು. ಕ್ಯೂರ್ ಮಾಡಿ ಗ್ರೇಡ್ ಮಾಡೇ ಸೇಲ್ ಮಾಡೋಲ್ಲ, ಬ್ಯಾಕ್ ಮಾಡಿ ಗ್ರೇಡ್ ಮಾಡೇ ಸೇಲ್ ಮಾಡ್ತಾರೆ. ರಾ ಕಾಫಿ ಯಾರೂ ಸೇಲ್ ಮಾಡಲ್ಲ. ಇದೊಂದು ವಿಶೇಷ. ಒಟ್ಟಾರೆಯಾಗಿ ಭಾಳ ಗುಣಮಟ್ಟದ ಕಾಫಿ ಮತ್ತು ವ್ಯವಸ್ಥಿತವಾದ ತೋಟನ ನಾವು ನೋಡ್ಕೊಂಡ್ಬಂದ್ವಿ. ನಾವು ಗುಣಮಟ್ಟ ಅಂತ ಅಂದ್ಕೊಂಡೇ ಅವರು ಓಪನ್ನಾಗಿ ಬೆಳೀತಾರೆ, ನಮ್ಮದು ನೆರಳಲ್ಲಿದೆ, ನಮ್ಮ ಕಾಫಿ ತುಂಬ ಚೆನ್ನಾಗಿದೆ ನಾವು ಅನ್ಕೋತೀವಿ. ನಮ್ಮ ಕಾಫಿ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಅವರು ಹೇಳೋದೇನಂತಂದರೆ ಅವ್ರು ಇನ್ನೂ ಚೆನ್ನಾಗಿದೆ. ಅಲ್ಲಿ ನಾವು ಕಾಫಿ ಕೊಡಿದಾಗ ಎಲ್ಲ ಕಡೆಯೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಕಾಫಿ. ಯಾಕೆ ಅವ್ರ ಕಾಫಿ ನಮ್ಮದು ಶ್ರೇಷ್ಠವಾದ ಕಾಫಿ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಲ್ಲಿ ಏನು ಯಾಕೆ ನಾವು ಅಂದ್ಕೊಂಡಿದ್ದಾಗ ಓಪನ್ನಾಗಿ ಬೆಳೆಯುವಾಗ ಕ್ವಾಲಿಟಿ ಇರಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ನಾವು ಅವ್ರು ಕೇಳಿದ್ರು, ನಾವು ಶೇಡ್ ಗ್ರೋನ್ ಕಾಫಿ ಅನ್ನೋರಿಗೆ ಶೇಡ್ ಯಾಕೆ ಇಟ್ಕೋತೀರಾ ಅಂತ ಕೇಳಿದ್ರು. ನಮ್ಮದು ಟೆಂಪ್ರೇಚರ್ ಹೈ ಹೋಗುತ್ತೆ, ಗಿಡಕ್ಕೆ ನೆರಳು ಕೊಡೋಕ್ಕೋಸ್ಕರ ನಾವು ಮರ ಇಟ್ಕೋತೀವಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಾವು ಯಾಕೆ ಇಟ್ಕೋಬೇಕು ಮರ, ನಮಗೆ ನ್ಯಾಚುರಲ್ಲಾಗಿ ತಂಪಿದೆಯಲ್ಲ ವಾತಾವರಣ, ಹಾಗಾಗಿ ನಮ್ಮದೇನು ಗುಣಮಟ್ಟ ಹಾಳಾಗಲ್ಲ, ನಿಮಗಿಂತ ಕ್ವಾಲಿಟಿ ಉತ್ತಮವಾಗಿ ಬರುತ್ತೆ ಅಂತ. ಕಪ್ಪಿಂಗ್ ಸ್ಕೋರ್ ಆ್ಯಕ್ಚುಲಿ ಅವ್ರಿಗೂ ಚೆನ್ನಾಗೇ ಇದೆ. ಅವರು ಸ್ಪೆಷಾಲಿಟಿ ಕಾಫಿ ಮಾಡ್ತಾರೆ. ಆಮೇಲೆ ನಾನು ಗಮನಿಸಿದಂಗೆ ಪ್ರೋಸೆಸ್ ಏನು ಪಲ್ಪರ್ ಹಾರ್ವೆಸ್ಟ್ ನಂತರ ನಾವು ಏನು ಪ್ರೋಸೆಸ್ ಮಾಡ್ತೀವಿ ಅದು ಅವ್ರಿಗಿಂತ ನಾವು ಸ್ವಲ್ಪ ಮುಂದೆ ಇದ್ದೀವಿ. ಸ್ವಲ್ಪ ಅವರು ಲಾರ್ಜ್ ವಾಲ್ಯೂಮ್ ಇರೋದ್ರಿಂದ ಅಷ್ಟು ಗುಣಮಟ್ಟನ ಕಾಪಾಡ್ಕೊಳ್ಳೋದಕ್ಕೆ ಅವರಿಗೆ ಕಷ್ಟ ಆಗುತ್ತೆ ನಾನು ಗಮನಿಸಿದಂಗೆ. ಹಾಗಾಗಿ ಅವರು ಅತ್ಯಂತ ಲಾಭದಾಯಕ. ಮತ್ತು ಸೊಸೈಟಿ ಅಂತ ಇಲ್ಲಿ ವಿಚಾರ ಬರ್ತಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಒಂದು ಸೊಸೈಟಿ ಯಾವ ಲೆವೆಲಿಗೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಅಂದರೆ ನೋಡಿದ್ರೆ ನಾವು ನಿಜವಾಗ್ಲೂ ಬೆರಗಾಗುತ್ತೆ. ಅವ್ರು ಏನಂತ ಅಂದರೆ ಒಂದು ಸೊಸೈಟಿನಲ್ಲಿ ಕಾಫಿನ ಈಗ ನಾವು ಬೆಳೆಗಾರರ ಸಂಘದಲ್ಲಿ ಕರೆಕ್ಟಾಗಿ ಮನಸ್ಸು ಮಾಡಿ ಮಾಡಿದ್ರೆ ಅದನ್ನು ನಾವು ಅಚೀವ್ ಮಾಡ್ಬೋದು. 20,000 ಟನ್ನನ್ನು ಅವರು ಬೆಳೆಗಾರರ ಸಂಘದಿಂದ ಅಂದರೆ ಸೊಸೈಟಿಯಿಂದ 40% ದೊಡ್ಡ ಬೆಳೆಗಾರರು, 60% ಸಣ್ಣ ಬೆಳೆಗಾರರು ಒಟ್ಟಿದ್ದಾರೆ. ಅದರಲ್ಲಿ ಆ 40% ದೊಡ್ಡ ಬೆಳೆಗಾರರು ಸಣ್ಣವ್ರನ್ನೂ ಸೇರಿಸ್ಕೊಂಡು ಅವರು ಪರ್ಚೇಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಮಾಮೂಲಿಯಲ್ಲಿ ಹೊರಗಡೆ ಸೇಲ್ ಮಾಡೋದಕ್ಕಿಂತ ಅವರಿಗೆ ಉತ್ತಮವಾದ ಬೆಲೆ ಸಿಗ್ತಾ ಇದೆ. ಆ ಲಾಭದಲ್ಲಿ ತುಂಬ ಎಸ್ಟಾಬ್ಲಿಷ್ಮೆಂಟ್ ಮಾಡಿದರೆ ಕೋಟ್ಯಾಂತರ ರೂಪಾಯಿ ಇದನ್ನು ಬೆಳೆದು 20,000 ಟನ್ ಅಂದರೆ 5ರಿಂದ 6 ಲಕ್ಷ ಬ್ಯಾಗ್, ಇಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಮೋಸ್ಟ್ಲಿ. ಭಾಳ ದೊಡ್ಡ ವಾಲ್ಯೂಮ್ 20,000 ಟನ್ ಅಂದರೆ ಇಲ್ಲಿ ದೊಡ್ಡ ಎಕ್ಸ್ಪೋರ್ಟರ್ ಏನು ಮಾಡ್ತಾರೆ ಅಷ್ಟು ವಾಲ್ಯೂಮನ್ನು ಅವರು ಸ್ವಂತವಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಲಾಭದಾಯಕವಾಗಿ ಅವರು ಇದನ್ನು ಮಾಡ್ತಾರೆ. ಬರೀ ಕಾಫಿ ಅದೇ ಅಂದೆ, ಅಲ್ಲಿ ಕಾಫಿಗೆ ಸಂಬಂಧಪಟ್ಟ ಮೆಷಿನರಿಗಳು, ಗೊಬ್ಬರ, ಔಷಧಿ, ಆ ಕುಟುಂಬಕ್ಕೆ ಬೇಕಾದಂಥ ಏನು ಬೇಕು ಕಂಪ್ಲೀಟು, ಏನೊಂದು ಕುಟುಂಬ ವಾಸ ಮಾಡೋದಕ್ಕೆ ಏನು ಬೇಕು ಅವರ ಮಳಿಗೆಯಲ್ಲಿ ಕಂಪ್ಲೀಟ್ ಸಿಗುತ್ತೆ. ಭಾಳ ದೊಡ್ಡದಾಗಿ ಮತ್ತೆ ಒಂದು ಇದನ್ನು ಹಾಲ್ ಮಾಡಿದ್ದಾರೆ. ತುಂಬ ಹೈಟೆಕ್ ಆಗಿದೆ ಕಾರ್ಯಕ್ರಮಗಳು, ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೆ. ನಾವು ಮನಸ್ಸು ಮಾಡಿದ್ರೆ ಆ ಥರದ್ದನ್ನು ನಾವು ಮುಂದೆ ಮಾಡ್ಬೋದು. FAO ಅಂತೇಳಿ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಭಾಳ ಒಂದು ದೊಡ್ಡ ಒಳ್ಳೆಯ ಸ್ಕೀಮ್ ಇದೆ. ಪ್ರಯತ್ನ ಮಾಡಿದ್ರೆ ನಮಗೂ ಅದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದಿಷ್ಟು ನಾನಲ್ಲಿ ಬ್ರೆಜಿಲ್ನಲ್ಲಿ ಗಮನಿಸಿದಂಥ ಒಂದಿದು.
ಮತ್ತೆ ಸಾಕಷ್ಟು ಕಾಫಿಯಿಂದ ಹಿಂದೆ ಸರಿತಾ ಇಲ್ಲ ಅವರು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಕಾಫಿ ಸಾಕಷ್ಟು ಹೊಸ ಏರಿಯಾದಲ್ಲಿ ಪ್ಲಾಂಟೇಶನ್ ಆಗ ಟ್ರೈ ಮಾಡ್ಕೊಂಡಿದ್ದನ್ನು ಅವರಿಗೆ ಗಮನಿಸಿದ್ವಿ. ಕೇಳೋದಕ್ಕೆ ಏನು ಹೇಳಿದ್ರು, ಕಾಫಿ ನಮಗೆ ತುಂಬ ಲಾಭದಾಯಕವಾದ ಬೆಳೆ, ಹಾಗಾಗಿ ನಾವು ಕೆಲವರು ಕಾಫಿ ಬೆಳೆಯಲಿಕ್ಕೆ ಕಷ್ಟ ಅಂತ ಬಿಡ್ತಾಯಿದ್ರೆ ಆ ಅವಕಾಶನ ನಾವು ಬಳಸ್ಕೊತಾ ಇದ್ದೀವಿ ಅಂತ ಒಂದು ಎಲ್ಲ ಎಸ್ಟೇಟಲ್ಲಿ ಹೇಳಿದ್ರು. ಅಂದರೆ ಅವರು ವಿಯೆಟ್ನಾಮ್ನ ಗುರಿ ಇಟ್ಕೊಂಡು ಹೇಳಿರ್ಬೋದು. ವಿಯೆಟ್ನಾಮ್ ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದಾರೆ ಬೇರೆ ಕ್ರಾಪ್ಗಳಿಗೆ. ಅವ್ರು ಬಿಟ್ಟಿದ್ದನ್ನು ಆ ಅವಕಾಶನ ನಾವು ಬಳಸ್ಕೊತೀವಿ ಅಂತ ಹೇಳಿ. ಮತ್ತು ವಿಶಾಲ ಪ್ರದೇಶ ಇನ್ನೂ ಬೆಳೆಯಲಿಕ್ಕೆ ಅವರಿಗೆ ಬೇಕಾದಷ್ಟು ಅವಕಾಶ ಇದೆ. ಅಷ್ಟೆಲ್ಲ ಮಾಡಿದ್ರು ನಾವೇನು ಆತಂಕ ಪಡ್ಕೊಳ್ಳೋದಿಲ್ಲ. ಕಾಫಿ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಏನು ಪ್ರೊಡಕ್ಷನ್ ಕನ್ಸಂಪ್ಷನ್ ಅಂತ ತೊಗೊಂಡಾಗ ಮೊದಲೆಲ್ಲ ಪ್ರೊಡಕ್ಷನ್ನೇ ಸ್ವಲ್ಪ ಮೇಲೆ ಇರೋದು, ಈಗೇನಾಗಿದೆ ಈಕ್ವಲ್ ಆಗಿದೆ ಆಲ್ಮೋಸ್ಟು. ಮತ್ತು ಆಫ್ಟರ್ ಕೋವಿಡ್ ಕಾಫಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಯಾವಾಗಲಾದ್ರೂ ಯಾವುದರ ಒಂದು ದೇಶದಲ್ಲಿ ಒಂದು ಪ್ರತಿಕೂಲ ವಾತಾವರಣ ಆದಾಗ ನಾವು ಅದನ್ನು ಒಳ್ಳೆಯ ರೇಟಲ್ಲಿ ನಾವು ತಗೊಂಡು ನಾವು ಅದನ್ನು ಚಾನ್ಸ್ ಉಪಯೋಗಿಸ್ಕೋಬೋದು. ಇಲ್ಲಿಂದ ಮುಂದಕ್ಕೆ ಹೇಳ್ಬೇಕಂತಂದರೆ ಎಲ್ಲ ಅಗ್ರಿಕಲ್ಚರ್ ಕ್ರಾಪ್ ಏನಿದೆ ನಮ್ಮದು, ಕಾಫಿ, ಕಾಳುಮೆಣಸು, ಏಲಕ್ಕಿ ಮತ್ತು ಅಡಿಕೆ ಇವೆಲ್ಲ. ಅಣ್ಣ ವೀಡ್ ಮ್ಯಾನೇಜ್ಮೆಂಟ್ ಹೆಂಗಿದೆ ಅಲ್ಲಿ ಓಪನ್ ಏರಿಯಾಸಲ್ಲಿ? ಓಕೆ, ಒಳ್ಳೆ ಕ್ವಶನು. ಏನಂತಂದರೆ ದಟ್ಟವಾಗಿ ಮೇಲೆ ಬಂದ ಮೇಲೆ ಸ್ವಲ್ಪ ಶೇಡ್ ಇದು ವೀಡ್ ಕಡಿಮೆ ಆಗುತ್ತೆ. ಅವ್ರೇನು ಮಾಡ್ತಾರೆ ಅಲ್ಲಿ ಮಾತ್ರ ಇದನ್ನು ಕಳೆನಾಶಕನ ಯೂಸ್ ಮಾಡ್ತಾರೆ. ಕೆಲವರು ಮೆಷಿನಲ್ಲಿ ಕ್ಲೀನ್ ಮಾಡ್ಕೊತಾರೆ. ಅಂದರೆ ಅವರಿಗೆ ರೆಸಿಡ್ಯೂ ಪ್ರಾಬ್ಲಮ್ ಬರ್ತಾ ಇರೋದು ಅದೇ ಫಂಗಿಸೈಡಿಂದ ಮತ್ತು ಇದು ಯಾವುದು ನಮಗೆ ವಿಡಿಸೈಡಿಂದ ಅವರಿಗೆ ಟ್ರಬಲ್ ಆಗ್ತಾ ಇದೆ. ಅದನ್ನು ಅವ್ರೀಗ ರೆಸಿಡ್ಯೂ ಬರ್ತಾ ಇದೆ. ನಮಗೆ ಈಗ ಕೆಮಿಕಲ್ ರೆಸಿಡ್ಯೂ ಬರ್ತಾ ಇದೆ, ಕ್ಲೋರೋಫೈರಿಫಾಸ್ ಈ ಥರದ್ದು ನಮಗೆ ಬರ್ತಾ ಇದೆ. ಅವರಿಗೆ ಹಂಗಾಗಿ ಆ ಕಳೆನಾಶಕದ ಇದ್ರದ್ದು ರೆಸಿಡ್ಯೂ ಬರ್ತಾ ಇದೆ ಅವರಿಗೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅವ್ರು ತುಂಬ ಅದನ್ನು ಕಂಟ್ರೋಲಿಗೆ ತಗೊಳ್ಳೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಕಳೆನಾಶಕ ಹೊಡಿತಾರೆ. ಮಧ್ಯ ಬೀದಿ ಏನಿರುತ್ತೆ ಹುಲ್ಲು ಬೆಳೀತೆ ತುಂಬ, ಅಲ್ಲಿ ಅವರು ವರ್ಷದಲ್ಲಿ ಒಂದು 2 ಸರಿ 3 ಸರಿ ಕಳೆನಾಶಕನ ಬಳಸ್ತಾ ಇದ್ದಾರೆ. ಕೆಲವರು ದೊಡ್ಡ ಎಸ್ಟೇಟ್, ನಾವು ಸಣ್ಣವೆಲ್ಲ ಸಣ್ಣ ಮೆಷಿನಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊತಾ ಇದ್ದಾರೆ. ಆವ್ರೇಜ್ ರೈನ್ಫಾಲ್ ಅಂತ ನಾವು ಹೋಗಿದ್ದ ಏರಿಯಾದಲ್ಲಿ 70ರಿಂದ 80 ಇಂಚು ಒಂದು ಏರಿಯಾದಲ್ಲಿ, ಇನ್ನೊಂದು ಕಡೆ ಹೋಗಿದ್ದು 80ರಿಂದ 90 ಇಂಚು. ಮತ್ತು ಎಲಿವೇಶನ್ ಬಂದು ನಾವೆಲ್ಲ ಸಂಪೂರ್ಣ ಮಾಹಿತಿ ತೊಗೊಂಡ್ವಿ. ಎಲಿವೇಶನ್ ಬಂದು 2400ರಿಂದ 2800, 2900, 3000 ಫೀಟ್ ಈ ಥರ ಇದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಕಾಫಿ ಬೆಳೆಯೋದಕ್ಕೆ ತುಂಬ ಪೂರಕವಾದ ವಾತಾವರಣ ಅವರಿಗಿದೆ. ಇರಿಗೇಷನ್ ಬೇಕಾದಷ್ಟು ನೀರಿದೆ, ಸಾಕಷ್ಟು ನೀರಿದೆ. ಮತ್ತು ನಾವೇನು ಕಳ್ತೀವಿ ಬ್ರೆಜಿಲ್ ಅಂದ್ಕೊಳ್ಳಿ, ಡೀಪ್ ಬೈಲ್ ಅಂತ ಅಂದ್ಕೊಳ್ತೀವಿ. ಆ ಥರ ಎಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಫಾರೆಸ್ಟ್ ಇದೆ ಅಲ್ಲಿ. ಕಾಫಿ ಬೆಳೆಯೋಕ್ಕೆ ಮರ ಬೇಡ ಅನ್ನೋ ಉದ್ದೇಶಕ್ಕೆ ಅವರು ಅದನ್ನು ಆ ಥರ ಮರ ಓಪನ್ ಆಗಿ ಬೆಳೀತಾ ಇದ್ದಾರೆ. ಆ ಥರ ಇನ್ನೂ ಎಲ್ಲರೂ ಟೆಂಪ್ರೇಚರ್ ಜಾಸ್ತಿ ಆದಾಗ ಮರದ ಅಡಿನಲ್ಲಿ ಅವರು ಕಾಫಿ ಬೆಳೆಯೋಕ್ಕೆ ಸಿಕ್ಕಾಬಿಟ್ಟೆ ಅವರಿಗೆ ಆಪ್ಷನ್ ಇದೆ. ಹಾಗಾಗಿ ಕಾಫಿ ಮತ್ತು ಏನೇ ಹೇಳಿದ್ರು ಯಾವ ಥರ ಇದ್ರೂ ಕಾಫಿ ಕೆಲವು ದೇಶಗಳಲ್ಲಿ ಆ ಥರ ಆಪ್ಷನ್ ಇಲ್ಲ. ಅದನ್ನು ನಾವು ಉಪಯೋಗಿಸ್ಕೋಬೋದು. ಏನು ಅವ್ರಿಗೆ ಬೆಳೆಯೋಕ್ಕಾಗಲ್ಲ, ನಾವು ಉಪಯೋಗಿಸ್ಕೊತೀವಿ ಅಂತ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಬೆಳಿಬೋದು. ಮತ್ತು ಇಲ್ಲಿ ನಮಗೆ ಯಾಕೆ ಸ್ವಲ್ಪ ತೊಂದರೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಈಗ ಅಲ್ಲಿ ಬಿಟ್ಟೀಗ ನಾನು ಇಲ್ಲಿದ್ದು ಇವತ್ತಿನ ನಾವು ಚರ್ಚೆ ಮಾಡಬೇಕಂದ್ರೆ ಈಗ ಏನು ಮಾಡಬೇಕು ಅನ್ನೋದನ್ನು ನಾವೊಂದು ಚರ್ಚೆ ಮಾಡೋದಾದರೆ, ನಾವು ಮಾಡ್ತಾ ಇರೋಂಥ ಹಲವಾರು ಮಾಡ್ತಾ ಇದ್ದಾರೆ. ನಮ್ಮ ಕೃಷ್ಣಪ್ಪನವರು ಹೇಳ್ತಾ ಇದ್ದಾರೆ, ಹಿಂದೆ ನಮ್ಗೆ ಈ ಥರ ಮಳೆ, ಇದಕ್ಕಿಂತ ಹೆಚ್ಚಿನ ಮಳೆಯನ್ನು ನಾವು ಎದುರಿಸಿದ್ದೀವಿ, ಅವಾಗ ಏನೂ ಆಗಿಲ್ಲ ಅಂತ. ನಿಜ ಅದು. ಆಗೇನಂತಂದರೆ ಇಂಥ ಕೆಲಸಗಳನ್ನು ಮಾಡಲೇಬೇಕು ಅಂತ ಮಾಡ್ತಾ ಇದ್ರಲ್ಲ, ಕಂಪ್ಲೀಟ್ ಏನು ಬೇಕು ಅದನ್ನು ಮಾಡಿ. 2 ಥರ ಅದನ್ನು ಹೇಳ್ಬೋದು ಸರ್. ಒಂದು, ಎಲ್ಲ ಕೆಲಸನೂ ಟೈಮ್ಲಿ ಅದನ್ನು ಮಾಡ್ತಾಯಿದ್ರು, ಸಾಯಿಲು ರಿಚ್ ಆಗಿತ್ತು ಮತ್ತು ಎಲ್ಲನೂ ಮಾಡ್ತಾಯಿದ್ರು. 2ನೇದು ಹೇಳಬೇಕಂದ್ರೆ ಈ ಮಟ್ಟದಲ್ಲಿ ಕಾಫಿ ಕುಯ್ತಾ ಇರಲಿಲ್ಲ. ಮತ್ತು ಇಷ್ಟು ಪ್ರೊಡಕ್ಷನಿಗೆ ಅಷ್ಟು ಒತ್ತು ಕೊಡ್ತಾ ಇರಲಿಲ್ಲ. ಹಿಂದೆ ಸಣ್ಣ ಪುಟ್ಟದಿರೋದು ಅದರಲ್ಲೇನೋ ಸ್ವಲ್ಪ ಆದರೂ ನಿಭಾಯಿಸ್ಕೊಳ್ತಿದ್ರು. ಈಗ ನಮ್ಮ ಅವಶ್ಯಕತೆಗಳು ಹುಚ್ಚು ಕುದುರೆ ಸಿಕ್ಕಾಬಟ್ಟೆ ಓಡ್ತಾ ಇದೆ. ಅದನ್ನು ನಾವು ನಿಭಾಯಿಸೋಕ್ಕಾಗ್ತದೆ. ಇನ್ನೂ ಪ್ರೊಡಕ್ಷನ್ ಬೇಕು, ಇನ್ನೂ ಪರಿಸ್ಥಿತಿ ಹಂಗಿರೋದ್ರಿಂದ ನಾವು ಮಾಡಲೇಬೇಕಾಗುತ್ತೆ. ಆ 2 ಥರ ನಾವು ಅದನ್ನು ಅರ್ಥ ಮಾಡ್ಕೋಬೋದು. ಇನ್ನು ಕರೆಕ್ಟಾಗಿ ಹೇಳ್ಬೇಕಂತಂದರೆ ನಾವು ಕ್ಲೈಮೇಟು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅದನ್ನು ಎದುರಿಸಬೇಕು. ಅದನ್ನು ನಮ್ಮ ದೇಶದವ್ರು ಮಾತ್ರ ನಾವು ಎದುರಿಸ್ತಾ ಇಲ್ಲ, ಎಲ್ಲ ದೇಶದವರು ಎದುರಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರೋದು ರೋಬಸ್ಟಾ ಚೆರಿ 10,000 ಮೇಲೆ ನಮ್ಗೆ ಯಾಕೆ ಸಿಕ್ತು ಅಂದರೆ ಅದು ವಿಯೆಟ್ನಾಮಲ್ಲಿ ಟ್ರಬಲ್ ಆಗಿದ್ದ ಕಾರಣ, ಅಲ್ಲಿ ಪ್ರೊಡಕ್ಷನ್ ಮೇಲೆ ಹೊರತಾಗಿದ್ದ ಕಾರಣ, ಅಲ್ಲಿ ಹೈ ಟೆಂಪ್ರೇಚರ್ ಆಗಿ ಡ್ರಾಟ್ ಆಗಿದ್ದರಿಂದ ನಮಗೆ ಆ ಅವಕಾಶ ಸಿಕ್ತು. ಹಾಗಾಗಿ ಅದನ್ನು ನಾವೇನು ಮಾಡಬೇಕು, ಒಂದು ಈಗ 2 ಥರ ವ್ಯಾಖ್ಯಾನ ಮಾಡ್ಬೋದು ಇದನ್ನು. ನಮಗೆ ಈ ಥರ ಕ್ರಿಟಿಕಲ್ ಕ್ಲೈಮೇಟ್ ಸಿಕ್ಕಿದಾಗ, ಯಾವುದೇ ದೇಶದಲ್ಲಿ ಸಿಕ್ಕಿದಾಗ, ಪ್ರೊಡಕ್ಷನ್ ಕಮ್ಮಿ ಆದಾಗ ರೈಟ್ ನಮಗೆ ಕಾಂಪನ್ಸೇಟ್ ಮಾಡ್ತಾ ಆಲ್ಮೋಸ್ಟ್ ರೇಟಲ್ಲಿ ನಾವು ಸ್ವಲ್ಪ ಅಂದರೆ ಬೇರೆ ಈ ನೋಡಿ ಅದನ್ನು ಹೇಳಬೇಕಂತಂದರೆ ವಿಯೆಟ್ನಾಮಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಯಿತು, ಅದು ನಮಗೆ ಪ್ರೈಸಲ್ಲಿ ನಮಗೆ ಕಾಂಪನ್ಸೇಟ್ ಆಗುತ್ತೆ ಒಂದು. ಮತ್ತು ಎಲ್ಲ ಕಡೆ ಈ ಥರ ವಾತಾವರಣದಲ್ಲೂ ನಾವು ಅದನ್ನು ಯಶಸ್ವಿಯಾಗಿ ಬೆಳೆದಾಗ ನಾವು ಅತ್ಯಂತ ಲಾಭ ಗಳಿಸೋದಕ್ಕೆ ಅವಕಾಶ ಜಾಸ್ತಿ ಇದೆ. ಎಲ್ಲ ಕಡೆ ಸಮೃದ್ಧಿಯಾಗಿ ಕಾಫಿ ಬಂದರೆ ಇದಕ್ಕಿಂತ ನೋಡಿದ್ರೆ ಜಾಸ್ತಿ ಬರುತ್ತೆ. ಎಲ್ಲ ದೇಶದಲ್ಲಿ ಏನೂ ತೊಂದರೆ ಇಲ್ಲ, ಸಮೃದ್ಧಿಯಾಗಿ ಕ್ರಾಪ್ ಉಂಟು. ಆಗೇನಾಗುತ್ತೆ, ಕಾಫಿ ನಮಗೆ 40% ಪ್ರೈಸಲ್ಲೇ ನಾವು ಕಮ್ಮಿ ತೊಗೊಂಡಾಗ ನಮಗೆ ಇದಕ್ಕಿಂತಲೂ ದೊಡ್ಡ ಬರ್ತಾ. ಹಾಗಾಗಿ
ಈ ಥರ ಇದನ್ನು ಬಳಸ್ಕೊಂಡು ನಾವು ಇದನ್ನು ಪಾಸಿಟಿವ್ ಆಗಿ ತಗೊಂಡು ನಾವು ಏನೇನು ಮಾಡಬೇಕು. ಹಾಗಾದರೆ ನಾವು ಈ ಥರ ಮಳೆ ಬರುತ್ತೆ ಅಂತ ಅಂದಾಗ ನಾವೇನು ಮಾಡಬೇಕು ಅಂತ. ಈಗ ರಿಪೋರ್ಟು ಭಾಳ ಚೆನ್ನಾಗಿರುತ್ತೆ, ಕ್ಲೈಮೇಟ್ ರಿಪೋರ್ಟ್. ಈಗ 3 ದಿನ ಹಿಂದೆನೇ ನಮಗೆ ರಿಪೋರ್ಟ್ ಇದೆ, ಈ ವರ್ಷ ಅಧಿಕವಾಗಿ ಮಳೆ ಆಗುತ್ತೆ ಅನ್ನೋ ರಿಪೋರ್ಟ್ ಇತ್ತು. ಅಂದರೆ ಎಲ್ಲಿನೋ ಅಂತ ಅಂದಾಗ ಡ್ರೈ ಆಗುತ್ತೆ, ಲಾನಿನೋ ಅಂತ ಅಂದಾಗ ನಮಗೆ ಅಧಿಕ ಮಳೆ ಆಗುತ್ತೆ, ಫ್ಲಡ್ ಆಗುತ್ತೆ. ಲಾನಿನೋ ಇನ್ನೊಂದು 3 ವರ್ಷ ಬಂದರೆ ಏನಾಗುತ್ತೆ, 2 ರಿಂದ 3 ವರ್ಷ ಅದು ಇರುತ್ತೆ. ಇನ್ನೂ 2-3 ವರ್ಷ ನಾವು ಈ ಥರದ ಪರಿಸ್ಥಿತಿನ ನಾವು ಎದುರಿಸ್ಬೇಕಾದ ಇದು ಬರುತ್ತೆ. ಈಗ ನನ್ನದೇ ತೋಟ ತಗೋಬೇಕು ಅಂತ ಅಂದಾಗ ಆ ರಿಪೋರ್ಟ್ ಪ್ರಕಾರ ಈ ಸರಿ ಲಾನಿನೋ ಆಗುತ್ತೆ ಅಂತ ಅಂದಾಗ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಅಧಿಕ ಮಳೆ ಆದಾಗ ಏನೇನು ಮಾಡಬೇಕು ಅನ್ನೋ ಕ್ರಮಗಳನ್ನು ಅನುಸರಿಸುವಾಗ ನಾವು ಭಾಳ ತೊಂದರೆಗೆ ಸಿಗಾಕೊಳ್ಳಲ್ಲ. ನಾವು ಪ್ಲಾಂಟರ್ ಏನಾಗಬೇಕಂದ್ರೆ ನಮ್ಮ ತೋಟ ಬೆಳೆಯೋದೇ ಕೆಲಸ, ನಮಗೆ ಕಾಫಿ ಬೆಳೆಯೋದೇ ಕೆಲಸ. ನಾವಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ, ಜಾಸ್ತಿ ಇನ್ವಾಲ್ವ್ ಆದಾಗ ನಾವಲ್ಲಿ ಏನು ತೊಂದರೆ ಆಗ್ತಾನೆ ನೋಡ್ಕೋಬೋದು. ಈಗ ನಮ್ಮ ತೋಟದ ಪರಿಸ್ಥಿತಿನೇ ಹೇಳ್ಬೇಕಂತಂದರೆ ನಮಗೂ 65 ಇಂಚು ಮಳೆ ಆಗಿದೆ. ಕಳೆದ ವರ್ಷ ಈ ಟೈಮಿಗೆ ಬರೀ 30-32 ಇಂಚು ಮಳೆ ಆಗಿತ್ತು. ವಾಡಿಕೆ ಮಳೆ ಅಂದರೆ ನಮಗೆ ಇಷ್ಟೊತ್ತಿಗೆ ನಮಗೊಂದು 40 ಇಂಚು ಮಳೆ ಆಗಬೇಕಾಗಿತ್ತು, 35-40 ಇಂಚು. 65 ಇಂಚು ಮಳೆ ಆಗಿದೆ. ಅಲ್ಲಿಗೆ ನಮಗೆ ಭಾಳ ದೊಡ್ಡ ಮಟ್ಟದಲ್ಲಿ ನಮಗೆ ಮಳೆ ಆಗಿದೆ. ಇಲ್ಲೂ ಆಲ್ಮೋಸ್ಟ್ 65 ಅಂದರೆ ನಿಮಗೂ ನಮ್ಮದು ಸೇಮ್ ಝೋನ್ ಅಂತ ಅಂದ್ಕೊಳ್ತೀನಿ. ಬಟ್ ನಮ್ಮದು ಒಂದು 2% ಡ್ಯಾಮೇಜ್ ಆಗಿರ್ಬೋದು. ಅಂದರೆ ಆ ಥರ ನಿಭಾಯಿಸಿದ್ರೆ ಏನು ತೊಂದರೆ ಆಗೋದಿಲ್ಲ ಅಂತ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಏನು ನಿಭಾಯಿಸೋದು ಅಂದರೆ ಏನೇನು ಮಾಡಬೇಕು ನಾವು, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಡಿಸೀಸ್ ಮ್ಯಾನೇಜ್ಮೆಂಟ್, ಮತ್ತು ನಮ್ಮ ತೋಟದಲ್ಲಿ ಏನೇನು ಕ್ರಮ ತಗೊಳ್ಬೇಕು, ಅತಿಯಾಗಿ ನೀರು ಬಂದಾಗ ನಾವು ಏನು ಮಾಡಬೇಕು, ಡ್ರೈ ಬಂದಾಗ ಏನು ಮಾಡಬೇಕು, ಅದನ್ನು ಒಂಚೂರು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಇಲ್ಲಿ ನಾವು ಒಂದು ಕ್ಲಾಸ್ ನಡೆಸ್ತಾ ಇದ್ದೀವಿ 2018ಇಂದ. ಈಗಿನ ಬ್ಯಾಚಿನ ತಗೊಂಡ್ರೆ 635 ಜನ ಎಸ್ಟೇಟ್ಗೆ ನಾವು ಟ್ರೈನಿಂಗ್ ಕೊಟ್ಟಂಗಾಗುತ್ತೆ. ನಮ್ಮ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಫಾಲೋ ಮಾಡ್ತಾ ಇದ್ದಾರೆ ಅವರೆಲ್ಲ ಅತ್ಯಂತ ಲಾಭ ಗಳಿಸ್ತಾ ಇದ್ದಾರೆ. ಮೊನ್ನೆ ತಾನೇ ನಾವು ಕ್ಲಾಸ್ ಮುಗಿಸಿದ್ವಿ ಜುಲೈ ತಿಂಗಳು. ಅಲ್ಲಿ ನಾವು ಅವರ ಜೊತೆಯಲ್ಲಿ ಮಾತುಕತೆ ಮಾಡುವಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ನಾವೇನು ನೀವು ಹೇಳ್ಕೊಡಿದ್ದು ಮಾಡಿದ್ರೆ ನಮ್ಮ ತೋಟದಲ್ಲಿ ಕಾಫಿನೇ ಹೋಗಿಲ್ಲ, ಅಥವಾ ಅರ್ಧ ಮಾಡಿದ್ದಾರೆ ಅವರು, ಇಲ್ಲ ಆ ಭಾಗದಲ್ಲಿ ನಮಗೆ ಕಾಫಿ ಏನೂ ತೊಂದರೆ ಆಗಿಲ್ಲ ಅಂತ ಖುಷಿಯಾಗಿತ್ತು. ಹಾಗಾದರೆ ನಾವೇನೇನು ಮಾಡಬೇಕು, ಏನೇನು ಕ್ರಮ ತಗೋಬೇಕು ಅಂತ ಅಂದರೆ, NPK ಆಗ್ತೀವಲ್ವ ಎಲ್ಲ. ಇಲ್ಲಿ ನಾನು ಗಮನಿಸ್ದಂಗೆ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಒತ್ತು ಕೊಡ್ತಾ ಇಲ್ಲ. ಸರ್ ನೀವು ಸೆಕೆಂಡ್ರಿ ನ್ಯೂಟ್ರೆಂಟು ನೀವು ಏನಾದ್ರು ಸೇಲ್ ಮಾಡ್ತಾ ಇದ್ದೀರಾ ಸರ್? ನೀವು ಗೊಬ್ಬರ ಹಾಕೋದು ಬರೀ NPK ಮಾಡ್ತಾನ? NPK ಮಾಡ್ತಾ ದಯವಿಟ್ಟು ನಮ್ಮೊಂದು ರಿಕ್ವೆಸ್ಟ್ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಒತ್ತು ಕೊಡಿ. ಅವ್ರು ಏನು ತಗೊಳಕ್ಕೆ ಬರ್ತಾರೆ ಅವ್ರಿಗೆ ಸ್ವಲ್ಪ ಯಾರಾದರೂ ಒಬ್ರು ಕೂತ್ಕೊಂಡು ಅವ್ರನ್ನ ಮನವರಿಕೆ ಮಾಡ್ಕೊಳ್ಳಿ. ಸೆಕೆಂಡ್ರಿ ನ್ಯೂಟ್ರಿಯೆಂಟು ಮೋಸ್ಟ್ ಇಂಪಾರ್ಟೆಂಟ್. NPK ಏನು ಸಾರಜನಕ, ರಂಜಕ, ಪೊಟ್ಯಾಶ್ ಏನಿದೆ ಅಷ್ಟೇ ಮುಖ್ಯವಾಗಿ ನಮಗೆ CMS ಅಂತ ಹೇಳ್ಬೋದು. ಸುಲಭವಾಗಿ ಅರ್ಥ ಆಗಬೇಕು ಅಂತಂದರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಇದನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ. ಕ್ಯಾಲ್ಸಿಯಮನ್ನು ಇಲ್ಲಿ ಎಷ್ಟು ಜನ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ಸಮೀರ್ ಕೊಟ್ಟಿರ್ತಾರೆ ಗೊತ್ತು, ಅವರು ಎಕ್ಸ್ಪರ್ಟ್ ಇದ್ದಾರೆ. ಕ್ಯಾಲ್ಸಿಯಂ ಯಾರಾದ್ರು ಕೊಟ್ಟಿದ್ದಾರೆ ಇಲ್ಲಿ? ಕೊಟ್ಟಿಲ್ಲ ಅನ್ಸುತ್ತಲ್ಲ. ಭಾಳ ಮುಖ್ಯವಾಗಿತ್ತು ಕ್ಯಾಲ್ಸಿಯಂ ಅಂದರೆ ನಾವೇನು ಸುಣ್ಣ ಕೊಡ್ತೀವಿ ಅದಲ್ಲ, ಅದು ನಮ್ಮ pH ಬ್ಯಾಲೆನ್ಸ್ ಮಾಡೋದಕ್ಕೆ ಅದು ಸಹಕಾರ ಮಾಡುತ್ತೆ. ಅದು ಅವೈಲೇಬಲ್ ಫಾರ್ಮಲ್ಲಿ ಇರೋಲ್ಲ, ಅಟ್ಯಾಕ್ ಆಗಲ್ಲ. ನೈಟ್ರೇಟ್ ಫಾರ್ಮಲ್ಲಿ ಬ್ಲೆಂಡ್ ಆಗಿರೋ ಅಂಥದ್ದನ್ನು ನೀವು ಕೊಟ್ಟರೆ ಅದು ಇಮಿಡಿಯೇಟಾಗಿ ಅದು ಸಿಗುತ್ತೆ. ಅದು ಯಾವುದು ಅಂತ ಅಂದರೆ ನಿಮಗೆ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ನೀವು ಶಾಪಲ್ಲಿ ಕೇಳಿದರೆ ಮೆನ್ಯೂ ಶಾಪಲ್ಲಿ ಕೊಡ್ತಾರೆ. ಅದು ಗುಣಮಟ್ಟದ್ದು ಅಂತಂದರೆ ಯಾರಾ ಕಂಪ್ನಿ OEA ನೆನಪಿಟ್ಕೊಳ್ಳಿ, ಯಾರಾ ಕಂಪ್ನಿದು ತುಂಬ ಗುಣಮಟ್ಟದ ಒಂದು ಕ್ಯಾಲ್ಸಿಯಂ ನೈಟ್ರೇಟ್. ಅದನ್ನು ಕೊಟ್ಟು ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಜಾಸ್ತಿ ಡ್ರಾಪ್ ಆಗಿಲ್ಲ. ಅದಾದಮೇಲೆ ನಾವು ಮೆಗ್ನೀಷಿಯಂ ಕೊಡಬೇಕು. ಮೆಗ್ನೀಷಿಯಂ ಅಂತಂದರೆ KMAG ಅಂತ ಒಂದು ಸಿಗುತ್ತೆ. ಅದರಲ್ಲಿ ನಿಮಗೆ ಸಲ್ಫರು, ಮೆಗ್ನೀಷಿಯಮು, ಪೊಟ್ಯಾಶ್ 3 ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದನ್ನು 100 ಗ್ರಾಮ್ ಕೊಟ್ಟರೆ ಸಾಕು. ಅವಾಗ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಇದನ್ನು 2 ಕೊಟ್ಟಾಗ ನಿಮಗೆ ಕಂಪ್ಲೀಟ್ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಕವರ್ ಆಗುತ್ತೆ. ಆವಾಗ ಗಿಡ ದಷ್ಟಪುಷ್ಟವಾಗಿರುತ್ತೆ, ಕ್ರಾಪು ಕುದುರಲ್ಲ. ಅದಾದಮೇಲೆ ಈಗ ಅದು ಒಂದೇನೇ ಇರೋದು ಇಲ್ಲ, ಇನ್ನೂ ಇದೆ ನಿಮಗೆ K+S ಅಂತೇಳಿದೆ, ಪೇಟೆಂಟ್ ಖಾಲಿ ಅಂತ. ಅದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್. ಅಲ್ಲಿ ಮೆಗ್ನೀಷಿಯಮು, ಸಲ್ಫರು, ಪೊಟ್ಯಾಶ್ ಸಿಗುತ್ತೆ. ಅದಾದಮೇಲೆ ಪಾಲಿಸಲ್ಫೇಟ್ ಅಂತ ಸಿಗುತ್ತೆ, ಅದರಲ್ಲೂ ಈ 3 ನ್ಯೂಟ್ರಿಯೆಂಟ್ ಇದೆ. ಇದರಲ್ಲಿ ಯಾವುದರ ಒಂದನ್ನು ನೀವು 100 ಗ್ರಾಮ್ ಈಗ ಹಾಕಿದರೆ ನಿಮ್ಮ ಟೋಟಲ್ ಅಷ್ಟು ಕಾಫಿ ಉದುರಲ್ಲ, ಮತ್ತು ಗಿಡನೂ ಅಷ್ಟು ಚೆನ್ನಾಗಿರುತ್ತೆ, ಭಾಳ ದೊಡ್ಡ ಖರ್ಚಾಗಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು NPK, ಸೆಕೆಂಡ್ರಿ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ ಅಂದರೆ ಬೋರಾನು, ಮತ್ತು ನಮಗೆ ಜಿಂಕು, ಐರನ್ನು, ಮಾಲಿಬ್ಡಿನಿಯಂ ಇವನ್ನೆಲ್ಲ ನಾವು ಸಣ್ಣ ಪ್ರಮಾಣದಲ್ಲಿ ನಾವು ಪೂರೈಸಿದರೆ ಭಾಳ ಒಳ್ಳೆ ಲಾಭನ ತಗೋಬೋದು.
ನೆಕ್ಸ್ಟ್ ನಾವೇನು ಮಾಡಬೇಕು, ಗಾಳಿ ಬೆಳಕು ಅದು ಚೆನ್ನಾಗಿ ಸಿಗುತ್ತಲ್ಲ, ಕರೆಕ್ಟ್ ಎಷ್ಟು ಬೇಕು ಅಷ್ಟು, ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೆರಳಿಟ್ಕೊಳ್ಬೇಕು. ಕೆಲವರು ತುಂಬ ಕಡಿಮೆ ನೆರಳಿಟ್ಕೊಳ್ಳೋದು ತಪ್ಪಾಗುತ್ತೆ. ಕೆಲವರು ಅಧಿಕವಾಗಿ ಕಾಫಿ ಗಿಡಕ್ಕಿಂತ ಮರದ ಸಂಖ್ಯೆಗಳೇ ಜಾಸ್ತಿ ಇರುತ್ತೆ, ಅದು ತಪ್ಪಾಗುತ್ತೆ. ಎಷ್ಟು ಅಗತ್ಯಕ್ಕೆ ತಕ್ಕನಾಗಿ ಮರ ಹಾಕ್ಕೊಂಡ್ರೆ. ಮತ್ತು ಇಲ್ಲಿ ನಾವು ನೋಡೋಂಗೆ ಸ್ವಲ್ಪ ಅಲ್ಲಿ ಟ್ರಬಲ್ ಆಗ್ತಾ ಇರೋದು ಏನಂತಂದರೆ, ಯಾವಾಗಲೂ ಎಣ್ಣೆ ಗಿಡ ಹಾಕ್ತಿರ್ತೀವಿ, ಯಾವಾಗಲೂ ನಿಂಬೆ ಗಿಡ ಹಾಕಿರ್ತೀವಿ, ಅದ್ರ ಒಂದು ಕಾಯಿನೂ ಬಿಡ್ತಾ ಇರಲ್ಲ. ಆದರೂ ಅದನ್ನು ತೊಗೊಂಡು ಸುಮ್ಮನೆ ಯಾವತ್ತೂ ಬಾಳೆ ಹಾಕಿರ್ತೀವಿ, ಸುಮ್ಮನೆ ಬಾಳೆ ಗಿಡ ಇರುತ್ತೆ, ಅಲ್ಲಿ ಗೊನೆ ಸಿಗ್ತಾ ಇರಲ್ಲ. ಅಂಥವನ್ನೆಲ್ಲ ಕ್ಲಿಯರ್ ಮಾಡಬೇಕು. ಗಾಳಿ ಬೆಳಕು ಚೆನ್ನಾಗಿ ಸಿಗಬೇಕು. ಅಂಥವೇನಾದ್ರು ಅನಗತ್ಯ ಮರಗಳೇನೇನು ಬುತ್ತಿ ಆ ಥರದ ಅನಗತ್ಯ ಮರಗಳಿದ್ರೆ ತೆಗೆಸಿ ನಿಮ್ಮ ತೋಟದಲ್ಲಿ 10-15% ಕ್ರಾಪ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಈ ಥರದೆಲ್ಲ ಕ್ರಮ ತೆಗೆದುಕೊಳ್ಬೇಕು. ಈಗ ಅಧಿಕವಾಗಿ ಮಳೆ ಬರುವಾಗ ನಾವೇನು ಮಾಡೋದು, ಈಗ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋದಲ್ಲ, ನಾವು ಫ್ರೆಂಚ್ ಅದನ್ನೇ ಕೃಷ್ಣಪ್ಪನವ್ರ ಮೊದಲು ಹೇಳಿದ್ದು, ಹಳೆಯ ಕಾಲದಲ್ಲಿ ನಾವು ಚರಂಡಿ ಕಂಪಲ್ಸರಿ ಇರೋದು, ನೀರು ಗುಂಡಿ ಇರೋದು. ಪ್ರತಿ ವರ್ಷ ಮಳೆಗೆ ಮುಂಚೆ ಅದನ್ನು ಸೋಸಿ ನೀರು ಸರಾಗವಾಗಿ ಹರಿದೋದಕ್ಕೆ ಅಥವಾ ಇನ್ನೂ ಗುಂಡಿಗೆ ಹೋಗಿ ಹಿಂಗಿ ಅಂತರ್ಜಲ ಸೇರ್ಕೊಳ್ಳೋದಕ್ಕೆ ಅದು ಪ್ರತಿ ವರ್ಷ ಮಾಡ್ತಾಯಿದ್ರು. ಇತ್ತೀಚೆಗೆ ಅದು ನಿಲ್ಲಿಸಿ ಕೆಲವು ತೋಟದಲ್ಲಿ ಚರಂಡಿನೇ ಇಲ್ಲ, ಟ್ರಂಚ್ ವರ್ಕೇ ಇಲ್ಲ. ಅಂಥ ತೋಟದಲ್ಲಿ ಏನಾಗುತ್ತೆ, ವಾಟರ್ ಲಾಗಿಂಗ್ ಆಗುತ್ತೆ. ಅಧಿಕ ಮಳೆ ಆದಾಗ ಏನಾಗುತ್ತೆ, ಭೂಮಿಲಿ ಫಿಟ್ ಜಾಸ್ತಿ ಆಗುತ್ತೆ, ಅಂದರೆ ತೇವಾಂಶ ತುಂಬ ಜಾಸ್ತಿ ಆಗುತ್ತೆ. ಅಂಥ ಕಡೆ ಟ್ರಬಲ್ ಆಗಿ ನೀವು ಏನೇ ಔಷಧಿ ಗೊಬ್ಬರ ಕೊಟ್ಟರು ತೇವಾಂಶ ಜಾಸ್ತಿ ಇದ್ದಾಗ ಕ್ರಾಪ್ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಅದು ಫುಡ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇದು ಮುಖ್ಯವಾದ ಕಾರಣ. ಅದನ್ನು ಮಾಡ್ಕೊಳ್ಳಿ. ಮತ್ತು ಎರಡನೇದೇನಂತಂದರೆ, ಎಲ್ಲೋ ಒಂದು ಕಡೆಯಿಂದ ನಿಮ್ಮ ತೋಟಕ್ಕೆ ನೀರು ನುಗ್ತಾ ಇದ್ದರೆ ಅದನ್ನು ತೋಟದೊಳಗೆ ಹೋಗೋದಕ್ಕೆ ಬಿಡಬೇಕು. ಅಥವಾ ರೋಡಲ್ಲಿ ನೀರು ಹರಿತಾ ಇದೆ, ರೋಡ್ ಚೆನ್ನಾಗಿರಬೇಕು ಅಂತ ಕಟ್ ಮಾಡಿ ತೋಟದೊಳಗೆ ಅದನ್ನು ತಿರುಗಿಸ್ಬೇಡಿ. ತಿರುಗಿಸಿದ್ರು ಅಲ್ಲೇನು ನೀವು ಟ್ರಂಚ್ ಮಾಡಿರ್ತೀರ ಆ ಟ್ರಂಚಲ್ಲಿ ಅದು ಆಚೆಗೆ ಹೋಗಬೇಕು. ನಮಗೆ ಚಾಲೆಂಜಿಂಗ್ ಏನಂತಂದರೆ, ಬೇಸಿಗೆನಲ್ಲಿ ನಾವು ನೀರನ್ನು ನಮಗೆ ಎಷ್ಟು ತರಕ್ಕೆ ಸಾಧ್ಯ ಅಷ್ಟು ಥರ ಪ್ರಯತ್ನ ಮಾಡಬೇಕು. ಅಷ್ಟು ನೀರಿಗೆ ವ್ಯವಸ್ಥಿತವಾಗಿ ಯಾರು ಮಾಡ್ಕೊಂಡಿದ್ದಾರೆ ಅವರೇ ಜಾಸ್ತಿ ಕಾಫಿ ತಿಂತಾರೆ. ಪೈಪ್ ಲೈನ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರ್ಬೋದು, ಇದು ಕಂಪಲ್ಸರಿ ಬೇಕು. ಇಲ್ಲ ಅನ್ನೋ ಕಾಫಿ ಬೆಳೆಯೋದಕ್ಕೆ ಅಥವಾ ಯಾವುದೇ ಕೃಷಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಾದಮೇಲೆ ಮಳೆಗಾಲದಲ್ಲಿ ಏನು ಮಾಡಬೇಕು, ನಮಗೆ ಎಷ್ಟು ಸಾಧ್ಯ, ಎಲ್ಲಿ ನೋಡಿದ್ರೂ ನೀರೇ ಅಲ್ವ ತೋಟದಲ್ಲಿ, ಎಷ್ಟು ಸಾಧ್ಯ ಅಷ್ಟು ನೀರನ್ನು ನಾವು ಆಚೆ ಕಳಿಸಾಗ್ತದೆ. ಆ ಥರ ವ್ಯವಸ್ಥೆ ಮಾಡಿಕೊಂಡಾಗ ನಾವು ಕ್ಲೀನಾಗಿ ಕೃಷಿ ಮಾಡ್ಬೋದು. ಇದು ಎರಡು ಆದಮೇಲೆ ನಮಗೆ ಡಿಸೀಸ್ ಮ್ಯಾನೇಜ್ಮೆಂಟ್ ಏನಂತಂದರೆ, ಕೊಳೆ ರೋಗ, ಬೋರರು, ಈ ಥರದ್ದು. ಈಗ ನಮಗೆ ಬೇಸಿಗೆನಲ್ಲಿ ಬೋರನ್ನು ಹತೋಟಿಗೆ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಆದ ಒಂದು ವಿಶೇಷ ಕ್ರಮಗಳಿದೆ. ಎಲ್ಲ ಗೊತ್ತಿದೆ, ನಾನು ಡೀಟೇಲಾಗಿ ಹೋಗಲ್ಲ, ಸಾಕಷ್ಟು ಸಮಯ ಆಗ್ತದೆ. ಈಗ ಮಳೆಗಾಲದಲ್ಲಿ ಬರುವಂಥ ಕೊಳೆ ರೋಗ ಈಗೆಲ್ಲ ಕಡೆ ಕಾಫಿ ಕಲಿಗೆ ಉದುರ್ತಾ ಇದೆ ಅಲ್ವಾ, ಸುಮಾರು ಕಡೆ ಆಗಿದೆ. ಈ ನಮ್ಮಲ್ಲಾಗಿಲ್ಲ ಅಂದರೆ ಅತಿ ಹೆಚ್ಚು ಮಳೆ ಬಿಡೋ ಕಡೆ ಅಲ್ಲಾಗಿದೆ, ನಮ್ಮಲ್ಲೂ ಕೆಲವು ಕಡೆ ಕಾಣಿಸ್ಕೊತಾ ಇದೆ. ಅದಕ್ಕೆ ನಾವೇನು ಮಾಡಬೇಕಂತಂದರೆ, ನಾವು ಮೊದಲೇ ಬೋಡೋ ಸ್ಪ್ರೇ, ತುಂಬ ವಿಶೇಷವಾದ ನಮಗೆ ಔಷಧಿ ಬೋಡೋಗೆ ಫಂಗಿಸೈಡ್ ಅಂದರೆ ಅದು ಬ್ರಹ್ಮಾಸ್ತ್ರ ಅಂತಂದರೆ ಬೋಡೋನೇ. ಅದನ್ನು ಕರೆಕ್ಟಾಗಿ pH ಬ್ಯಾಲೆನ್ಸ್ ಮಾಡಿಕೊಂಡು, pH ಬ್ಯಾಲೆನ್ಸ್ ಅಂದ್ರೇನು, ನಮಗೆ ಕರೆಕ್ಟಾಗಿ ಬೋಡೋ ಸೊಲ್ಯೂಷನ್ ಮಾಡ್ಕೊಂಡ್ರೆ ಮಾತ್ರ ವರ್ಕ್ ಆಗುತ್ತೆ. ಬೋಡೋ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಅದೊಂದು ನಾನು ರಿಪೀಟ್ ಮಾಡ್ಬಿಡ್ತೀನಿ. ಸುಣ್ಣನ ಫಸ್ಟ್ ಹಾಕ್ಕೊಳ್ಳಿ, ಸುಣ್ಣದ ನೀರನ್ನು ಬ್ಯಾಲಿಗೆ ಫಸ್ಟ್ ಹಾಕ್ಕೊಳ್ಳಿ. ಅದರ ನಂತರ ಕಾಪರ್ ಸಲ್ಫೇಟ್ ನೀರನ್ನು ನೀವು ಬ್ಯಾಲಿಗೆ ನಿಧಾನಕ್ಕೆ ಹಾಕಿ ತಿರುಗಿಸಿ. ಆಮೇಲೆ ನೀವು pH ಮೀಟರ್ ನೋಡ್ಕೊಳ್ಳಿ, ಅಥವಾ ಲಿಟ್ಮಸ್ ಪೇಪರ್ ಸಿಂಪಲಾಗಿ ಸಿಗುತ್ತೆ, ಅದು ನೋಡಿ. pH 8 ಇಲ್ಲ 9, 10, 11, 12 ಹೊರತು ಆಲ್ಕಲೈನನ್ನು ಕೆಲಸ ಮಾಡುತ್ತೆ. ಕಾಪರ್ ಸಲ್ಫೇಟನ್ನು ಫಸ್ಟ್ ಹಾಕಿ ನೀವು ಸುಣ್ಣ ಆಮೇಲೆ ಹಾಕಿದ್ರೆ ಆ ಬೋರ್ಡು ನಿಮಗೆ ಸರಿಯಾಗಿ ಕೆಲಸ ಮಾಡಲ್ಲ, pH ಬ್ಯಾಲೆನ್ಸಿಗೆ ಬರೋಲ್ಲ. ಹಾಗಾಗಿ ಅದನ್ನು ಒಂದು ನೀವು ಕ್ರಮಬದ್ಧವಾಗಿ ಮಾಡ್ಕೊಳ್ಳಿ. ಮತ್ತು ಸುಣ್ಣ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ನಾನು ಗಮನಿಸಿದಾಗ ಈಗ ನಾನು ಮಾಡಿದ್ದು 2 kg ಕಾಪರ್ ಸಲ್ಫೇಟ್ಗೆ 1 kg 400 ಗ್ರಾಮು, 1 kg 300 ಗ್ರಾಮ್ ಸುಣ್ಣಕ್ಕೆ ನಮಗೆ 9 pH ಬರ್ತಾ ಇದೆ. ತುಂಬ ಚೆನ್ನಾಗಾಗಿದೆ. ನನ್ನೆಲ್ಲ ಬೋರ್ಡೋ ಸ್ಪ್ರೇ ಆಗೋದು ಅರೇಬಿಕಾ. ಈಗ ಕೃಷ್ಣಪ್ಪನವ್ರು ಹೇಳಿದ್ರಾಗ ಎಷ್ಟು ಜನ ಗಮನಿಸಿದ್ರೆ ಎಲ್ಲ ಗೊತ್ತಿಲ್ಲ, ರೋಬಸ್ಟರು ಸ್ಪ್ರೇ ಮಾಡಿಸಿದ್ದಾರೆ ಅಂತ ಇದರಲ್ಲೂ ಅಲ್ಲಿ ಬಂದಿದೆ. ಸುಮಾರು ತೋಟಗಳಲ್ಲಿ ಈಗ ರೋಬಸ್ಟರು ಬೋರ್ಡೋ ಸ್ಪ್ರೇ ನಡೀತಾ ಇದೆ. ಈ ಥರ ಕ್ಲೈಮೇಟ್ ಎಲ್ಲ ಕ್ಲೈಮೇಟ್ ಲಾಸ್ಟ್ ಇಯರ್ ಬೇಕಿಲ್ಲ, ಬಟ್ ಈ ಥರದ ಕ್ಲೈಮೇಟಲ್ಲಿ ನಮಗೆ ಬೋರ್ಡೋ ಸ್ಪ್ರೇ ಅವಶ್ಯಕತೆ ಇರುತ್ತೆ. ಮಾಡೋದು ಏನೂ ತಪ್ಪಿಲ್ಲ, ರೈಟಿಂದ ವರ್ಕಬಲ್ ಇದೆ, ಮಾಡ್ಬೋದು. ಏನು ಪರ್ಸೆಂಟೇಜ್ ಹೋಗ್ಬೇಕಣ್ಣ ಯಾವುದು ರೋಬಸ್ಟಾಗಿ ಆದರೆ 6% ಸಾಕಾಗುತ್ತೆ ಕರೆಕ್ಟಾಗಿ ಮಾಡಿದ್ರೆ. ಬಟ್ ರಿಸ್ಕ್ ಬೇಡ, ನಾನು ರಿಸ್ಕ್ ತೊಗೊಳ್ಳಲ್ಲ ಅಂದರೆ 1% ಅಂದರೆ ನೋ ಡೌಟ್ ಕಾಫಿ ಉದ್ರಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಕಾಫಿ ಬೋರ್ಡಿಂದ ಈಗ 1% ಹೇಳಿದ್ದಾರೆ, ಬಟ್ ಇಟ್ ಶುಡಂಟ್ ಬಿ ಎ ಕಾಪರ್ ಟಾಕ್ಸಿಕ್ ಆಗಲ್ವಾ? ಇಲ್ಲ ಏನಾಗಲ್ಲ. ಈಗ ನಾನು ಮಾಡಿಸ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ, ಮಾಡಿ. ಬಟ್ ಇನ್ನೊಂದು ಕಾಪರ್ ಸಲ್ಫೇಟ್ ಸುಣ್ಣ ಅಂದರೆ ಬೋಡೋ ಸ್ಪ್ರೇ ಮಾಡುವಾಗ ಕ್ಲೈಮೇಟ್ ಫುಲ್ ಕ್ಲಿಯರ್ ಇರಬೇಕು, ಸನ್ಲೈಟ್ ಇರಬೇಕು, ಟೆಂಪ್ರೇಚರು 24ಗಿಂತ ಜಾಸ್ತಿ ಇರಬೇಕು. ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಅದು ಮತ್ತು ಸ್ಪ್ರೇ ಹೊರಟು 4 hours ನಿಮಗೆ ಮಳೆ ಬರಬಾರ್ದು, ಆವಾಗ ಕ್ಲೀನಾಗಿ ವರ್ಕ್ ಆಗುತ್ತೆ. ಅದೇ ನೀವು ಸಿಸ್ಟಮಿಕ್ ಸೈಡ್ ಆದರೆ ನಿಮಗೆ
ಸ್ವಲ್ಪ ಸಾಧಾರಣ ಮೋಡದ ವಾತಾವರಣ ಇದ್ರೂ ನೀವು 18 ಎಬೋವ್ ನೀವು ಟೆಂಪ್ರೇಚರ್ ಇದ್ರಲ್ಲಿ ಅದು ವರ್ಕ್ ಆಗುತ್ತೆ. ಮತ್ತು ಅದು ಸಿಸ್ಟಮಿಕ್ ಆಗಿರೋದ್ರಿಂದ ಹಾಫ್ ಆನ್ ಅವರಲ್ಲಿ ಅದು ಗಿಡಕ್ಕೆ ಸೇರ್ಕೊಳ್ಳುತ್ತೆ. ಇದಿಷ್ಟು ಡಿಸೀಸ್ ಮ್ಯಾನೇಜ್ಮೆಂಟ್ಗೆ. ಮತ್ತು ಹೆವಿಯಾಗಿ ನೀವು ಅಡ್ವಾನ್ಸಾಗಿ ಕಾಂಟ್ಯಾಕ್ಟ್ ಕೊಟ್ಕೊಂಡ್ರೆ ಬರೋಲ್ಲ ಅದು. ಈಗ ಸತ್ತೋಸ್ಪುರ ಅಂತ ಹೇಗೆ ಡಿಸೀಸ್ ಬರ್ತಾ ಇದೆ, ಬ್ರೌನ್ ಸ್ಪಾಟ್ ಬರ್ತಾ ಇದೆಯಲ್ಲ, ಅದು ಬಂದ ಮೇಲೆ ನೀವು ಬೋಡೋ ಸ್ಪ್ರೇ ಮಾಡಿದ್ರೆ ವರ್ಕ್ ಆಗಲ್ಲ. ಮೊದಲೇ ಮಾಡಿದರೆ ಅದು ಬರಲ್ಲ. ನೀವು ಅದಕ್ಕೆ ಸಿಸ್ಟಮಿಕ್ ಫಂಗಿಸೈಡನ್ನು ಹೊಡಿಬೇಕಾಗುತ್ತೆ. ಟಿಟ್ ಅಂತ ಸಿಗುತ್ತೆ, ಅದನ್ನು 2 ml ಪರ್ ಲೀಟರ್ 1 ml ಪರ್ ಲೀಟರ್ ಅದನ್ನು ನೀವು ಅದ್ರ ಜೊತೆಗೆ ಒಂಚೂರು 40 ml ಪ್ಲಾನರ್ ಸೇರಿಸ್ಕೊಂಡ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ಕಾಯಿ ಉದುರಿದಂಗೂ ಅದು ಗೊತ್ತಾಗುತ್ತೆ, ಅದನ್ನೊಂದು ಮಾಡ್ಬೋದು. ಇದಿಷ್ಟು ನಾವು ಮಾಡ್ಕೊಂಡ್ಬಿಟ್ರೆ ನಾವು ಕ್ರಾಪ್ ಉದುರಿದಂಗೆ ನಾವು ನಿಭಾಯಿಸ್ಬೋದು. ಇದಾದಮೇಲೆ ಸ್ವಲ್ಪ ಪೆಪ್ಪರ್ ಬಗ್ಗೆ ಹೇಳ್ಬಿಡ್ತೀನಿ. ಈ ವರ್ಷ ಫೈಟೋಪ್ತರಾ ಡಿಸೀಸ್, ಫೈಟೋಪ್ತರಾ ಅಂದರೆ ತುಂಬ ಜನ ಗೊತ್ತಿದೆ ಅನ್ಕೋತೀನಿ. ಕಪ್ಪು ಮಚ್ಚೆ ಥರ ಬರುತ್ತೆ. ಇಷ್ಟು ವರ್ಷ ಇರಲಿಲ್ಲ, ಭಾಳ ಹಿಂದೆ 2001 ಫೈಟೋಪ್ತರಾ ಡಿಸೀಸ್ ಬಂದು ನಮ್ಮದು ಇಂಡಿಯಾದ ಪೆಪ್ಪರು ಅಧಿಕವಾಗಿ ನಾಶ ಆಗಿದೆ. 40% ನಾಶ ಆಗಿದೆ. ಅವಾಗ ಫೈಟೋಪ್ತರಾ ಅಂದರೆ ಏನು ಗೊತ್ತಿಲ್ಲ, ಏನು ರೆಮಿಡಿ ಅಂತ ಗೊತ್ತಿಲ್ಲ, ಬಳ್ಳಿನ ಕಟ್ತಾರೆ. ಫೈಟೋಪ್ತರಾ ಅನ್ನೋದು ಮಹಾಮಾರಿ. ಅದು ನಿಮಗದು ಒಂದು ಎಲೆ ಇದ್ದರೆ ನೆಕ್ಸ್ಟಿಗೆ ಹೋದರೆ 20 ಎಲೆ ಆಗಿರುತ್ತೆ, ನೆಕ್ಸ್ಟ್ ಹೋದರೆ 200 ಎಲೆ ಆಗಿರುತ್ತೆ. ಅಂದರೆ ಬರೀ ಗಾಳಿನಲ್ಲಿ ಸ್ಪ್ರೆಡ್ ಆಗೋದು. ಅದರ ತೀವ್ರತೆ ಎಷ್ಟಿರುತ್ತೆ ಅಂತ ಅಂದರೆ ನಿಮಗೆ 10 to 12 ಡೇಸಲ್ಲಿ 100 ಎಕರೆ ಬೌಂಡ್ರಿನ ಕವರ್ ಮಾಡಿ ಆ ಬಳ್ಳಿನ ನಾಶ ಮಾಡೋಷ್ಟು ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅದು ನೋಡಿದ ತಕ್ಷಣ ಆ ಕಪ್ಪು ಎಲೆನ ಅದನ್ನು ನೀವು ಕಳಿಸ್ತೀನಿ ನಿಮ್ಮ ಗ್ರೂಪಲ್ಲಿ, ಅದನ್ನು ನೋಡಿ ಫೈಟೋಪ್ತರಾ ಅಂದರೆ ಯಾವ ಥರ ಇರುತ್ತೆ ಅಂತೇಳಿ. ಅದೇನಾದ್ರು ಕಾಣಿಸ್ಕೊಂತು ಅಂತಂದರೆ ಆ ಎಲೆ ಕುಯ್ಕೊಂಡ್ಬಂದು ಸುಟ್ಟಾಕಿ ತಕ್ಷಣಕ್ಕೆ ಆವಾಗಲೇ ಹಾಫ್ ಆನ್ ಅವರ್ ಒಳಗಡೆ ಅಥವಾ ನೆಕ್ಸ್ಟ್ ಡೇನೇ ನೀವು ಅದನ್ನು ಕ್ರಮ ತಗೋಬೇಕು. ಸಿಸ್ಟಮಿಕ್ ಫಂಗಿಸೈಡ್ ಅವಾಗ ಹೊಡೆಯೋದ್ರಲ್ಲಿ ಕ್ಯೂರ್ ಆಗಲ್ಲ. ನೀವು ಕ್ಯೂರ್ ಮಾಡಬೇಕಾದ್ರೆ ಅರೆಸ್ಟ್ ಮಾಡಬೇಕಂತಂದರೆ ಮೆಟ್ಲಾಕ್ಸಮ್ ಬ್ಯಾಂಕಸೆಪ್ ಅಂದರೆ ರೆಡಾಮಿಲ್ ಗೋಲ್ಡ್ 2 ಗ್ರಾಮ್ ಪರ್ ಲೀಟರ್ ಅಥವಾ ಮ್ಯಾಟ್ಕೋ 2 ಗ್ರಾಮ್ ಪರ್ ಲೀಟರ್ ಅಥವಾ ಟಾಟಾ ಮಾಸ್ಟರ್ ಈ ಮೂರಲ್ಲಿ ಯಾವುದಾದ್ರು ಒಂದು 2 ಗ್ರಾಮ್ ಪರ್ ಲೀಟರ್ ಆ ಬಳ್ಳಿಗೆ ಅದು ಸುತ್ತಮುತ್ತ ಬಳ್ಳಿಗೆ ಹೊಡೆದ್ಬಿಟ್ರೆ ಆ ರೋಗನ ಅಲ್ಲೇ ಹತೋಟಿ ಮಾಡ್ಬೋದು. ಇಲ್ಲಾಂದರೆ ಈ ವರ್ಷ ವೇಣುಗೋಪಾಲ್ ಅವರು ಹೇಳ್ತಾ ಇದ್ರು, ಎಲ್ಲ ಕಡೆ ಕಾಣಿಸ್ಕೊಂಡಿದೆ. ನಾನು ಸುಮಾರು ತೋಟದಲ್ಲಿ ಆ ಥರ ಫೋಟೋಗಳು ನಮಗೆ ಬರ್ತಾ ಇದೆ. ಈ ವರ್ಷ ಭಾಳ ಅಪಾಯ ಇದೆ. ಈ ಸರಿ ಏನಾದ್ರು ನೀವು ಕೇರ್ ತೊಗೊಳ್ಳಿಲ್ಲ ಅಂದರೆ ಪೆಪ್ಪರ್ನ ಖಂಡಿತವಾಗ್ಲೂ ಕಳ್ಕೊತೀರ. ಹಾಗಾಗಿ ಅದೊಂದು ಎಚ್ಚರವಾಗಿರಿ. COCನ ಡ್ರಂಚ್ ಮಾಡ್ಕೊಳ್ಳಿ ಬುಡಕ್ಕೆ. 1 ಬ್ಯಾರಲ್ಗೆ 600 ಗ್ರಾಮ್ COC ಹಾಕಿ 4 ರಿಂದ 5 ಲೀಟರ್ ಬುಡಕ್ಕೆ ಹಾಕಿ. ಎಲ್ಲ ವರ್ಷವೂ ಬೇಡ, ಇಂಥ ಕ್ರಿಟಿಕಲ್ ಸಂದರ್ಭದಲ್ಲಿ ಅವಶ್ಯಕತೆ ಇರುತ್ತೆ. ಮತ್ತು ಒಂದು ಸಿಸ್ಟಮಿಕ್ ಫಂಗಿಸೈಡ್ ಹೊಡೆದು ಆಮೇಲೆ ಗೋಡೋಗೋದು. ಈಗ ಕ್ಲೈಮೇಟ್ ಕ್ಲಿಯರ್ ಆಯಿತು ಅಂತಂದ್ರೆ ನೀವು ಒಂದು ರೆಡಾಮಿಲ್ ಗೋಲ್ಡನ್ನು ನೀವು ಸ್ಪ್ರೇ ಮಾಡಿ ಅದಾಗಿ 1 ವಾರ ಆದಮೇಲೆ ಗೋಡೋಗೋದ್ರೆ ನೀವು ಪ್ಲ್ಯಾಂಟನ್ನು ರಕ್ಷಣೆ ಮಾಡ್ಬೋದು. ಯಾರು ಇನ್ನುವರೆಗೂ ಗೋಡೋ ಸ್ಪ್ರೇ ಮಾಡಿಲ್ಲ ಅವರು ರಿಸ್ಕಲ್ಲಿದ್ದೀರಿ ಅಂತ ಅರ್ಥ. ಯಾರು ಗೋಡೋ ಮಾಡಿದ್ದೀರಾ ಅವರಿಗೆ ಅಷ್ಟೊಂದು ಆತಂಕ ಬೇಡ, ಏನು ತೊಂದರೆ ಆಗಲ್ಲ. ಗೋಡೋ ಕೊಟ್ಬಿಟ್ರೆ ಎಷ್ಟು ಮಳೆ ಆದ್ರೂ ಅಷ್ಟು ಸುಲಭವಾಗಿ ಫೈಟೋಪ್ತರಾ ಡಿಸೀಸ್ ಬರಲ್ಲ, ತುಂಬ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಈ ಥರ ನಾವೆಲ್ಲ ಗಮನ ಇಟ್ಕೊಂಡು ಮಾಡಿದಾಗ ಏನೂ ತೊಂದರೆ ಆಗಲ್ಲ. ಹಾಂ, ಮತ್ತು ಈಗ ನಮಗೆ ಅಷ್ಟೇ ನಮಗೇನು ಕಾಫಿ, ಕಾಳುಮೆಣಸು ಇಷ್ಟೇ ಮುಖ್ಯವಾಗಿ. ಮತ್ತು ಇನ್ನೊಂದು ಕಾಫಿ ಮೆಣಸಲ್ಲಿ ನಾವು ಗೊಬ್ಬರದ ಕ್ರಮ ಮಾಡ್ತೀವಿ ಹೇಳ್ಬಿಡ್ತೀವಿ. ಈ ಗೊಬ್ಬರ ನಿನ್ನೆ ಮೊನ್ನೆ ಯಾರು ಗೊಬ್ಬರ ಹಾಕಿದ್ರೆ ಹಾಕಿಲ್ಲ, ಒಳ್ಳೆಯದು. ಸ್ವಲ್ಪ ಕಾಯ್ಬೇಕು ಸರ್. ಏನಾಗುತ್ತೆ ಈಗ ಏನು ಮಳೆ ಬರ್ತಾ ಇದೆ, ಒಂದು ಬ್ರೇಕ್ ಸಿಕ್ಕಿದಾಗ ನಾವು ಆ ಗೊಬ್ಬರ ಉಪಯೋಗಿಸ್ಕೋಬೇಕು. ಮಳೆನ ಹಾಕಿದಾಗ ಯೂರಿಯಾ ಏನಾಗುತ್ತೆ, ನಾವು ನಮ್ಮ ತೋಟಕ್ಕೆ ಯೂರಿಯಾ ತರೋದು ಬಿಟ್ಟು ನಾವು ಒಂದು 10 years ಆಗಿದೆ ಸರ್. ನಮ್ಮ ತೋಟಕ್ಕೆ ಯೂರಿಯಾ ತಂದಿಲ್ಲ. ನೈಟ್ರೋಜನ್ ಅತ್ಯಂತ ಅವಶ್ಯಕವಾದ ಒಂದು ನ್ಯೂಟ್ರೆಂಟ್, ಬಟ್ ನಾನು ಯೂರಿಯಾ ರೂಪದಲ್ಲಿ ಅದನ್ನು ನಮ್ಮ ಭೂಮಿಗೆ ತಲುಪಿಸ್ತಾ ಇಲ್ಲ. ಏನಂತಂದರೆ ನಮಗೆ ಬೆಳೆ ಬೆಳಿಬೇಕು, ನಮ್ಮ ಭೂಮಿನೂ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು ಅನ್ನೋ ಕಾಳಜಿಲಿ ನಾವು ಮಾಡಬೇಕಾಗುತ್ತೆ. ಈ ಯೂರಿಯಾ ತುಂಬ ಭೂಮಿನ ಹಾಳು ಮಾಡುತ್ತೆ. ಹೈಲಿ ಅಸಿಡಿಕ್ ಆಗಿರೋದ್ರಿಂದ ಸ್ವಲ್ಪ ಪೆಟ್ರೋಲಿಯಂ ಪ್ರಾಡಕ್ಟ್ ಥರ ಡೈರೆಕ್ಟಾಗಿ ಸುಡುತ್ತೆ. ಯೂರಿಯಾ ನಮ್ಮ ಮಣ್ಣಿಗೆ ತುಂಬ ಹಾನಿ ಮಾಡೋದು. ಅದೇ ಉದ್ದೇಶಕ್ಕೋಸ್ಕರ ಅದನ್ನು ಮಣ್ಣಿಗೆ ಬರ್ಸೋದು ಬೇಡ ಅಂತೇಳಿ ಸ್ಪ್ರೇ ರೂಪದಲ್ಲಿ ಕೊಡಲಿ ಅಂತ ನ್ಯಾನೋ ರೂಪಕ್ಕೆ ಅದನ್ನು ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯೂರಿಯಾ ಬಳಕೆ ಆದಷ್ಟು ಕಮ್ಮಿ ಮಾಡಿ. ನೈಟ್ರೋಜನ್ ಆಲ್ಟ್ರೇಟ್ ನಾವೇನು ಹೇಳ್ತಿದ್ದೀವಿ ನಮ್ಮ ಕ್ಲಾಸಲ್ಲಿ ಅಂದರೆ ನೈಟ್ರೇಟ್ ರೂಪದಲ್ಲಿರೋದು, ಕ್ಯಾಲ್ಸಿಯಂ ನೈಟ್ರೇಟ್ ರೂಪದಲ್ಲಿರುತ್ತೆ. ಸಣ್ಣ ಡೋಸೇಜ್ ಕೊಟ್ಟರೆ ಅದು ನಿಮಗೆ ಇಮಿಡಿಯೇಟ್ ಪ್ಲಾಂಟಿಗೆ ಸಿಗುತ್ತೆ. ಇಂಥ ಟೈಮಲ್ಲಿ ಏನು ಮಳೆ ಬೀಳುವಾಗ ನಾವು ಏನು ಕೊಟ್ಟಿದ್ವಿ ಅದು ಪ್ಲಾಂಟಿಗೆ ಸಿಗಲ್ಲ ಸರ್. ಅದು ಭೂಮಿ ಸ್ವಲ್ಪ ಆರಿ, ಎಲೆ ಮೇಲೆ ನೀರಿರಬಾರ್ದು, ಎಲೆ ನೀರು ಆರಿ ಆಮೇಲೆ ಫೋಟೋಸಿಂಥಸಿಸ್ ಆಗಿ ಪ್ರಾರಂಭ ಆಗುತ್ತೆ. ಆವಾಗ ಅದು ಹೀರ್ಕೊಳ್ಳೋದಕ್ಕೆ ಆವಾಗ ಸರಿಯಾಗಿರುತ್ತೆ. ಇಲ್ಲ ಅಂದ್ರೆ ಹೀರ್ಕೊಳ್ಳೋಲ್ಲ, ಭೂಮಿಲಿ ಅಂತರ್ಜಲಕ್ಕೆ ಹೋಗುತ್ತೆ, ನಮ್ಮ ಭೂಮಿನಲ್ಲೇ ಸೇರ್ಕೊಳ್ಳುತ್ತೆ, ಲೀಚ್ ಔಟ್ ಆಗೋಗುತ್ತೆ. ಅದು ನಮ್ಗೆ 2 ಥರ ತೊಂದರೆ, ಒಂದು ಆರ್ಥಿಕವಾಗಿ ನಷ್ಟ ಆಗುತ್ತೆ ಮತ್ತು ಭೂಮಿನೂ ಹಾಳಾಗುತ್ತೆ. ಅದಕ್ಕೆ ನಾವು ಈ ಥರದನ್ನು ಫಸ್ಟ್ ಆಪ್ಷನ್ನು ನೀವು ಇಮಿಡಿಯೇಟ್ ಎನರ್ಜಿ ಬರೋದಕ್ಕೆ ನಿಮಗೆ ಅದಕ್ಕೆ ನೈಟ್ರೇಟ್ ರೂಪದಲ್ಲಿರೋ ಅಂತ
ಈಗ ಯಾರಾದ್ರೂ ನಾನು ಹೇಳಿದ್ದಲ್ಲ ಕ್ಯಾಲ್ಸಿಯಂ ನೈಟ್ರೇಟ್ ಅದನ್ನು ಕೊಟ್ಟರೆ ನಿಮಗೆ ನೈಟ್ರೋಜನ್ ಸಿಗುತ್ತೆ, ಇಮಿಡಿಯೇಟ್ ಎನರ್ಜಿ ಸಿಗುತ್ತೆ, 20 ದಿವಸಕ್ಕೆ ಏನೂ ತೊಂದರೆ ಆಗಲ್ಲ. ಎರಡನೇದು ಕ್ಯಾಲ್ಸಿಯಂ ಆಗಲೇ ಹೇಳ್ದಂಗೆ ಮೇಜರ್ ರೋಲ್ ಇದೆ. ಕ್ಯಾಲ್ಸಿಯಮ್ ನಿಮಗೆ ಡಿಸೀಸ್ ಬರ್ದಂಗೆ, ಅಂದರೆ ಎಲೆ ಶೆಲ್ ವಾಲ್ ಮತ್ತು ಎಲ್ಲ ಸ್ಟ್ರಾಂಗ್ ಮಾಡುತ್ತೆ. ಶೆಲ್ ವಾಲ್ ಗಟ್ಟಿಯಾಗೋದು, ಎಲೆ ಗಟ್ಟಿ ಆಗೋದ್ರಿಂದ ನಿಮಗೆ ಡಿಸೀಸ್ ಎಲ್ಲ ತಡ್ಕೊಳುತ್ತೆ. ಮತ್ತು ದೊಡ್ಡ ಭಾಗ ಗಟ್ಟಿ ಆಗೋದ್ರಿಂದ ಉದುರೋದು ನಿಲ್ಲುತ್ತೆ. ಅದರಲ್ಲಿ ಮತ್ತೆ ಬೋರಾನ್ ಇದೆ, ಅದು ಏನು ಕಾಯಿನ ದೊಡ್ಡ ಗಟ್ಟಿ ಆಗೋದಕ್ಕೆ ಅದು ಹೆಲ್ಪ್ ಮಾಡೋದ್ರಿಂದ ಡಿಸೀಸು ಕಡಿಮೆ ಆಗುತ್ತೆ. ನಿಮಗೆ 20 ದಿವಸಕ್ಕೆ ಸಂಪೂರ್ಣ ಪ್ರೊಡಕ್ಷನ್ ಕೂಡ. ಅದು ಫಸ್ಟ್ ಆಪ್ಷನ್ ಇಟ್ಕೊಳ್ಳಿ. ಖಾಲಿ 75 ಗ್ರಾಮ್ ಕೊಟ್ಟರೆ ಸಾಕು, ತುಂಬ ಜಾಸ್ತಿ ಕೊಡಬೇಕಾಗಿಲ್ಲ. ಒಂದು ರೋಬಸ್ಟಾನ್ನ ತಗೊಂಡ್ರೆ ಒಂದು 40 kg ಬಂದರೆ ನಿಮಗೆ ಸಾಕಾಗುತ್ತೆ. ಒಂದು ಟ್ರಯಲ್ ಮಾಡಿ, ಒಂದು 2-3 ಎಕರೆ ಟ್ರಯಲ್ ಮಾಡಿ, ಆಗ ಅದ್ರ ಮಹತ್ವ ನಿಮಗೆ ಅರ್ಥ ಆಗುತ್ತೆ ಯಾಕೆ ಹಾಕಬೇಕಂತ. ರೇಟ್ ಕೇಳ್ಬಿಟ್ಟು ಇದು ವರ್ಕಬಲ್ ಇಲ್ಲ ಅಂದರೆ ನೀವು ಅಷ್ಟಕ್ಕಿಂತ 10 ಪಟ್ಟು ಕಾಫಿನ ತಗೊಳ್ಬೇಕಾಗುತ್ತೆ. ಖಂಡಿತವಾಗೂ ವರ್ಕೌಟ್ ಆಗುತ್ತೆ, ಅದನ್ನು ಮಾಡಿ. ಎರಡನೇ ಆಪ್ಷನ್ ನಾವು ಹೇಳ್ತಾ ಇರೋಂಥದ್ದು ಅಮೋನಿಯಂ ಸಲ್ಫೇಟ್. ಎರಡನೇ ಆಪ್ಷನ್ ಅದು ಅಮೋನಿಕಲ್ ಫಾರ್ಮಲ್ಲಿ ನೈಟ್ರೋಜನ್ ಇರುತ್ತೆ ಮತ್ತು ಸಲ್ಫರ್ ಇರುತ್ತೆ. ಅದು ತುಂಬ ಎನರ್ಜಿ ಸಿಗುತ್ತೆ ಇರೋದ್ರಲ್ಲಿ ಸ್ವಲ್ಪ, ಅದನ್ನು ಬಿಟ್ಟರೆ ಎರಡನೇ ಸ್ಥಾನಕ್ಕೆ ಅದು ಹೋಗುತ್ತೆ. ಮೂರನೇ ಆಪ್ಷನ್ ಯೂರಿಯಾ. ಅದನ್ನು ಕೊಡಲೇಬೇಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ಈ ಮೂರಲ್ಲಿ ಯಾವ್ದಾದ್ರು ಒಂದು ನೀವು ಕೊಟ್ಟಿಲ್ಲ ಈಗ ಅಂತಂದರೆ ನೀವು ನಿಮ್ಮ ಕ್ರಾಪನ್ನು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತು ಎರಡನೇದು ಏನಂತಂದರೆ ಈಗ ಇನ್ನೊಂದು ಏನು ಮಾಡಬಾರ್ದು, ಇದಿಷ್ಟು ಮಾಡಬೇಕು. ಏನು ಮಾಡಬಾರ್ದು ಅಂದರೆ ಮಳೆ ಬರ್ತಾ ಇದ್ದಾಗ ಗೊಬ್ಬರ ಹಾಕೋ ಪ್ರಯತ್ನ ಮಾಡಬಾರ್ದು. ಒಂದು ಸ್ವಲ್ಪ ಫೀಲ್ಡ್ ಡ್ರೈ ಆಗೋದಕ್ಕೆ ನೋಡಿ. ಮೊನ್ನೆ ಒಂದು ದಿವಸ ಸ್ವಲ್ಪ ಮಳೆ ಕಮ್ಮಿ ಆದಕ್ಕೆ ಟೋಟಲ್ ನೀರಿನ ಅಂಶ ಕಡಿಮೆ ಆಗ್ತದೆ. ನಾಳೆ ಒಂದು ದಿವಸ ಮಳೆ ಇದೆ, ಅದಾದಮೇಲೆ ನಿಮಗೆ 10 to 12 days ನಮಗೆ ಕ್ಲೈಮೇಟ್ ಕ್ಲಿಯರ್ ಇದೆ ರಿಪೋರ್ಟ್ ಪ್ರಕಾರ. 10 ರಿಂದ 12 ದಿವಸ ನಮಗೆ ಕ್ಲೈಮೇಟ್ ಕ್ಲಿಯರ್ ಇರೋದ್ರಿಂದ ಇನ್ನೊಂದು 2 days ವೆಯ್ಟ್ ಮಾಡಿ ಗೊಬ್ಬರ ಹಾಕೋದಕ್ಕೆ. 3, 4, 5ನೇ ತಾರೀಕಿನ ನಂತರ ಸನ್ಲೈಟ್ ಸಿಗುತ್ತೆ. ಆವಾಗ ನೀವು ಈ ಥರ ಗೊಬ್ಬರಗಳನ್ನು ಹಾಕೋ ಪ್ರಯತ್ನ ಮಾಡಿ, ಆಗ ಸಂಪೂರ್ಣ ಪ್ಲಾಂಟಿಗೆ ಸಿಗುತ್ತೆ. ವ್ಯತ್ಯಾಸ ಈಗ ತರಮೇಲೆ ಗೊಬ್ಬರ ಹಾಕ್ತೀವಲ್ಲ, ಮೊದಲೆಲ್ಲ ನಮ್ಮ ಅಪ್ಪನ ಕಾಲ ಬಟ್ಟೆ ಬಿಡಿಸಿ ಗೊಬ್ಬರ ಹಾಕೋರು. ಈಗ ಬಟ್ಟೆ ಬಿಡಿಸಬಾರ್ದು, ಬಟ್ಟೆ ಬಿಡಿಸಿ ಹಾಕಿದ್ರೆ ಗೊಬ್ಬರ ಹಾಕ್ತೀವಿ. ಅದೆಲ್ಲ ಮಳೆ ಬರಲಿಲ್ಲ ಅಂದ್ರೆ ಹೆಂಗ್ ಆಗುತ್ತೆ ಅದು? ಹೇಳ್ತೀನಿ. ಈಗ ನಾಳೆ ನಾನು ಒಂದು ಫ್ಲೋನಲ್ಲಿ ಹೋಗ್ತಾ ಇದೆ ಗೊತ್ತಾಗುತ್ತೆ. ಆಮೇಲೆ ಕ್ವಶನ್ ಕೇಳ್ತೀನಿ, ಅದಕ್ಕೆ ನಾವು ಉತ್ತರ ಕೊಡ್ತೀನಿ. ಇದಿಷ್ಟು. ಈಗ ನಿಮ್ಮ ಹತ್ರ ಸುಫಲ ಇದೆ ಅಥವಾ DAP ಮಿಕ್ಸ್ ಇದೆ, ಇದನ್ನ ಹಾಕ್ಬೋದಾ? ಖಂಡಿತ ಹಾಕ್ಬೇಕು. ಯಾಕೆ ಅಂತಂದರೆ ಸ್ಪೀಡಾಗಿ ಅಪ್ಟೇಕ್ ಆಗೋದಕ್ಕೆ ಆಗಲ್ಲ. ಅದು ನೈಟ್ರೇಟ್ ಫಾರ್ಮಲ್ಲಿ ಇರಲ್ಲ. ಅದು ನೀವು ಭೂಮಿಗೆ ಹಾಕಿದ ಮೇಲೆ ನೈಟ್ರೇಟ್ ಫಾರ್ಮಿಗೆ ಕನ್ವರ್ಟ್ ಆಗಿ ಅದು ಸ್ಲೋ ಆಗಿ ಪ್ಲಾಂಟಿಗೆ ಸಿಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಮತ್ತೆ ಮಳೆ ಶುರುವಾಯಿತು ಅಂತಂದರೆ ಅರ್ಧಕ್ಕರ್ಧ ಗೊಬ್ಬರ ಕೆಳಗಡೆ ಹೋಗುತ್ತೆ, ಸ್ಲೋ ಆಗಿ ಹೋಗೋ ಅಂಥದ್ದು. ನಮಗೇನೀಗ ಸ್ಪೀಡಾಗಿ ಹಾಕಿದ ತಕ್ಷಣ ತಗೋಬೇಕು ಪ್ಲಾಂಟ್. ಆ ಥರದ ಗೊಬ್ಬರ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಗೊಬ್ಬರನೂ ತೊಂದರೆ ಆಗಲ್ಲ, ಗಿಡನೂ ಉಳ್ಕೊಳ್ಳುತ್ತೆ, ನಮಗೆ ಭೂಮಿನೂ ಹಾಳಾಗಲ್ಲ. ಆ ಗೊಬ್ಬರ ಗಿಡಕ್ಕೆ ಹೋಗದಲ್ಲಿ ಅಲ್ಲೇ ಇತ್ತು ಅಂತಂದರೆ ನಮ್ಮ ಭೂಮಿ ಹಾಳಾಗುತ್ತೆ. ಹಾಗಾಗಿ ಮತ್ತೆ ಎರಡನೇ ನಾನು ಹೇಳ್ತಾನೆ, ಗೊಬ್ಬರ ಯೂರಿಯಾ ಬಿಟ್ಟ ಮೇಲೆ ನಾನೇನೇನು ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಆದ ಗೊಬ್ಬರಗಳು, ಬಟ್ ನಮ್ಮ ಭೂಮಿ ಮೇಲೆ ನಾವು ಕಾಳಜಿ ಇಟ್ಕೊಂಡು ಮಾಡಲೇಬೇಕಾಗುತ್ತೆ. ಮ್ಯಾಗ್ ಅಂತ ಹೇಳಿದ್ನಲ್ಲ, ಅದು ಡೈರೆಕ್ಟ್ ಮೈನಿಂಗ್ ಮಾಡೋವಂಥದ್ದು. ಅದನ್ನು ಮೈನಿಂಗ್ ಮಾಡಿ ಮೆಶ್ ಮಾಡಿ ಕೊಟ್ಟಿರ್ತಾರೆ. ಇನ್ನೊಂದು K+S ಅಂತ ಇದೆ, ಅದು ಡೈರೆಕ್ಟ್ ಮೈನಿಂಗ್ ಮಾಡಿ ಕೊಡೋವಂಥದ್ದು. ಅದರಲ್ಲಿ ಹಾನಿಯಾಗೋಂಥ ಯಾವುದೇ ಕೆಮಿಕಲ್ಗಳು, ಅಪಾಯಕಾರಿ ಕೆಮಿಕಲ್ಗಳಿಲ್ಲ. ಹಾಗಾಗಿ ಆ ಥರದ ಗೊಬ್ಬರಗಳನ್ನು ಆಯ್ಕೆ ಮಾಡ್ಕೊಂಡಾಗ ನಮ್ಮ ಭೂಮಿನ ನಾವು ಚೆನ್ನಾಗಿ ಇಟ್ಕೊಂಡು ಮತ್ತು ಯಾವುದೇ ರೆಸಿಡಿನೂ ಬರಲ್ಲ, ಒಂದು ಉತ್ಕೃಷ್ಟವಾದ ಒಂದು ಇದನ್ನು ಬೆಳೆನ ತೆಗಿಬೋದು. ಈಗ ಭೂಮಿ ಬಗ್ಗೆ ಅಷ್ಟು ಮಾತಾಡ್ತಾನೆ, ಈಗ ಮೆಟ್ಲಾಕ್ಸಲ್ ಮ್ಯಾಂಗೋಸರ್ ಹೊಡೆಯೋಕೆ ಕೇಳ್ದ ಅಂತ ಯಾಕೆ ಪ್ರಶ್ನೆ ಬರ್ಬೋದು. ಬಟ್ ಅದನ್ನು ನೀವು ಹಾರ್ವೆಸ್ಟ್ ಟೈಮಲ್ಲಿ ದಯವಿಟ್ಟು ಮಾಡಬೇಕು. ಯಾವ ಡಿಸೀಸ್ ಬಂದರೂ ಮಾಡಬೇಕು. ಇವಾಗ ಮಾಡ್ಬೋದು, ಇದು ಪ್ರತಿ ವರ್ಷ ಮಾಡಲ್ಲ. ನಿಮಗೆ ಸಮಸ್ಯೆ ಇದ್ದಾಗ ನಾವೇನು ಆಂಟಿಬಯೋಟಿಕ್ ತಗೋತೀವ ಆ ಥರ ನಾವು ಈ ಥರ ಪರಿಸ್ಥಿತಿಯಾಗ ಮಾತ್ರ ನಾವು ಅದನ್ನು ಬಳಕೆ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ತೋಟದಲ್ಲಿ ಬಳ್ಳಿಗಳು ಉಳಿಯಲ್ಲ, ಆರ್ಥಿಕ ಸಂಕಷ್ಟಕ್ಕೆ ನಾವು ಸಿಗಾಕೊಳ್ಳೋ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ನಮ್ಮ ಗಿಡಗಳನ್ನು ಆರೋಗ್ಯವಾಗಿಟ್ಕೊಳ್ಳೋದು, ನಮ್ಮ ಪರಿಸರದಿಂದ ಆರೋಗ್ಯವಾಗಿಟ್ಕೊಳ್ಳೋದು, ನಮ್ಮ ತೋಟದಲ್ಲಿ ಹಳ್ಳ ಏನು ಹರಿತಾ ಇದೆ ಅದನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋವಂಥದ್ದು ಎಲ್ಲರದ್ದು ನಮ್ಮ ಕರ್ತವ್ಯ ಆಗಿದೆ. ಅದ್ರ ಕಡೆಯೂ ನಾವು ಗಮನ ಕೊಟ್ಟು ನಾವು ಲಾಭದಾಯಕವಾಗಿ ನಾವು ಕಾಫಿ ಮೆಣಸನ್ನ ನಾವು ಬೆಳಿಬೇಕಾಗುತ್ತೆ. ಇದರಲ್ಲಿ ಈಗ ಸುಫಲ ಹಾಕ್ಬಿಟ್ರೆ ಅಂತ ಇಟ್ಕೊಳ್ಳಿ, ಅದು ನೈಟ್ರೇಟ್ ಫಾರ್ಮಿಂಗ್ ಕನ್ವರ್ಟ್ ಆಗಿ ಸ್ಲೋ ಆಗಿ ಹೋಗೋತಿ ಮಳೆ ಹಿಡ್ಕೊಂಡ್ರೆ ಅದು ಟೀಚ್ ಔಟ್ ಆಗುತ್ತೆ, ಪ್ಲಾಂಟಿಗೂ ಸಿಗಲ್ಲ, ನಮ್ಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ ಮತ್ತು ಭೂಮಿಗೂ ತೊಂದರೆ ಕೊಡುತ್ತೆ. ಹಾಗಾಗಿ ಇಂಥ ಪರಿಸ್ಥಿತಿನಲ್ಲಿ ನಾವು ಆ ಗೊಬ್ಬರಗಳನ್ನು ನೀವು ತಂದಿಟ್ಕೊಂಡಿರೋ ಹಂಗೆ ಇಟ್ಕೊಂಡು ಆಮೇಲೆ ಮಾಡಿ. ಆ ಗೊಬ್ಬರ ಹಾಕಬೇಕು ಅಂದರೆ ಆಪ್ಷನ್ ಏನಂದರೆ ನಿಮಗೆ 3 ದಿವಸ ಬಿಸ್ಕೊಡಿಬೇಕು ಚೆನ್ನಾಗಿ. ಭೂಮಿ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಅಂತ ಅಂದರೆ ತೇವಾಂಶ ಏನು ವೆಟ್ ಫೀಟ್ ಇದೆ ಅದು ಹಿಂಗಬೇಕು. ಅದಾದಮೇಲೆ ನೀವು ಹಾಕಿ, ಅದಾದಮೇಲೆ 1 ವಾರ ನಮಗೆ ಬಿಸಿಲಿತ್ತು ಅಂದರೆ ಅವಾಗ ನಿಮಗೆ ಏನೂ ತೊಂದರೆ ಆಗಲ್ಲ, ಪ್ಲಾಂಟಿಗೆ ಹೆಲ್ಪ್ ಆಗುತ್ತೆ. ಬಟ್ ಹಂಗೆ ನಾವು ಜೂಜಾಡ್ದಂಗೆ ಆಗ್ಬಿಡುತ್ತೆ. ನೋಡೇ ಬಿಡೋಣ ಹಾಕ್ತೀವಿ ಅಂದರೆ ಅದು ಸಿಕ್ಕಾಬಿಟ್ಟೆ ರೇಟೆಲ್ಲ ಗೊಬ್ಬರಿಗೆ ನಿಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಹಾಗಾಗಿ ಈ ಥರ ಕ್ರಮಗಳನ್ನು ತಗೊಳ್ಳಿ. ಎರಡನೇದೇನಂತಂದರೆ ಇಂಥ ಸಂದರ್ಭದಲ್ಲಿ ಯಾರೇ ಹೇಳಿದ್ರೆ 19R ಅಥವಾ ಯಾವುದೇ ನ್ಯೂಟ್ರಿಯೆಂಟನ್ನು ನೀವು ಸ್ಪ್ರೇ ಹೊಡೆಯೋದಕ್ಕೆ ಹೋಗಬೇಡಿ ದಯವಿಟ್ಟು. ಅವಾಗಲೂ ಕೊಳೆ ರೋಗ ಬರೋ ಸಾಧ್ಯತೆ ಇರುತ್ತೆ.
ಮತ್ತು ಎರಡನೇದು ನಾವು ಅಧಿಕವಾಗಿ ನೈಟ್ರೋಜನ್ ಬಳಸಿದ್ರೆ, ಹೆಚ್ಚು ಯೂರಿಯಾ ಬಳಸಿದ್ರೆ ಅಥವಾ ಅಧಿಕವಾಗಿ ನೈಟ್ರೋಜನ್ ಬಳಸಿದ್ರೆ ಡಿಸೀಸ್ ಜಾಸ್ತಿ ಮಾಡೋದು. ನ್ಯೂಟ್ರಿಷನ್ ಬ್ಯಾಲೆನ್ಸಲ್ಲಿ ಹೋಗಬೇಕು. ಪೊಟ್ಯಾಶು ಮತ್ತು ಮೆಗ್ನೀಷಿಯಮ್ಮು ಮತ್ತು ಸಲ್ಫರು ಮತ್ತು ನಮಗೆ ಫಾಸ್ಫರಸ್ಸು ಇವೆಲ್ಲ ಬ್ಯಾಲೆನ್ಸಲ್ಲಿ ಹೋಗಬೇಕು. ಜಾಸ್ತಿ ಅದು ಇವೆಲ್ಲ ಬಿಟ್ಟು ಪೊಟ್ಯಾಶ್ಗಿಂತ ನೈಟ್ರೋಜನ್ ಜಾಸ್ತಿ ಆಯಿತು ಅಂತ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಗೊಬ್ಬರದ ರೇಟ್ ಜಾಸ್ತಿ ಆಗುತ್ತೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಯೂರಿಯಾ ಜಾಸ್ತಿ ಹಾಕೊಳ್ಳೋ ಪದ್ಧತಿ ಸುಮಾರು ಜನರಿದೆ. ಅದು ನಿಮಗೆ ಬಹಳ ತೊಂದರೆ ಮಾಡುತ್ತೆ, ನಿಮಗೆ ಡಿಸೀಸನ್ನ ಆಹ್ವಾನ ಮಾಡುತ್ತೆ. ನೈಟ್ರೋಜನ್ ಯಾವಾಗ ಜಾಸ್ತಿ ಆಯಿತು ಅಲ್ಲಿ ನಿಮಗೆ ಡಿಸೀಸ್ ಜಾಸ್ತಿ, ಕೊಳೆ ರೋಗ ಬರುತ್ತೆ, ಹುಳುಗಳು ಜಾಸ್ತಿ ಆಕರ್ಷಿತವಾಗ್ತವೆ. ನಮಗೆ ಮತ್ತೆ ಏನು ನೋಟ್ಸ್ ಇರುತ್ತಲ್ಲ ಪಂಚಸ್, ಅದು ದೂರ ದೂರ ಹೋಗುತ್ತೆ. ತುಂಬ ತಾಪತ್ರೆಗೆ ನಾವು ಸಿಗೋಗ್ತೀವಿ. ಅದನ್ನು ಒಂದು ಎಚ್ಚರ ವಹಿಸಿ ನಾವು ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಈಗೇನು ಎಚ್ಚರಿಕೆ ತಗೋಬೇಕಂತಂದರೆ, ಈಗೇನು ಕ್ಯಾಲ್ಸಿಯಂ ನೈಟ್ರೇಟ್ ಈಗ ಹೇಳ್ಬಿಟ್ಟಿದ್ದಾನೆ, ಈಗ ಕೊಡ್ಬೇಕಂತಂದ್ರೆ ಏನು ಮಾಡೋದು? ಆಯ್ತು ಕೊಟ್ಬಿಟ್ಟೀಗ ಅದೇ ಕಂಪ್ಲೀಟ್ ಮೆನ್ಯೂರ್ ಅಲ್ಲ. ಅದು ನೈಟ್ರೋಜನ್ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ, ಬಟ್ NPK ಸಿಕ್ಕಿದೆ ಅಂತಲ್ಲ, N ಸಿಕ್ಕಿದೆ. ಫಾಸ್ಫರಸ್ ಸ್ವಲ್ಪ ಪ್ರಮಾಣದಲ್ಲಿ ಸಾಕು, ಮತ್ತು ಪೊಟ್ಯಾಶ್ ನಮಗೆ ಬೇಕೇ ಬೇಕು. ಹಾಗಾಗಿ ನೆಕ್ಸ್ಟ್ ನೀವು ಇದಾದಮೇಲೆ ಒಂದು 10 ದಿವಸ ಆದಮೇಲೆ ಮಳೆ ಏನಾದ್ರು ಕಮ್ಮಿ ಇದೆ ಅಂತ ಅಂದರೆ, ಅಥವಾ 20 ದಿವಸ ಆದಮೇಲೆ ಮಳೆ ಸ್ವಲ್ಪ ಹತೋಟಿಗೆ ಬಂದಮೇಲೆ ನೀವು 19R ಕೊಡಿ, ಅಥವಾ ಮಹಾಬನ್ನಲ್ಲ 9-24-24 ತುಂಬ ಚೆನ್ನಾಗಿದೆ ಅದು ಕೊಡಿ. ಅಥವಾ DAP 3 ಬ್ಯಾಗಿಗೆ 1 ಬ್ಯಾಗ್ ಪೊಟ್ಯಾಶ್ ಅಥವಾ 2 ಬ್ಯಾಗ್ ಪೊಟ್ಯಾಶ್. ಕ್ರಾಪ್ ಜಾಸ್ತಿ ಇದ್ದರೆ DAP 3 ಚೀಲಕ್ಕೆ 2 ಬ್ಯಾಗ್ ಪೊಟ್ಯಾಶ್ ಹಾಕಿ ಯೂರಿಯಾ ಹಾಕಬೇಕು. ಯಾಕೆ ಅಂದರೆ ಕ್ಯಾಲ್ಸಿಯಂ ನೈಟ್ರೇಟ್ ಕೊಟ್ಟಿದ್ದರೆ ಯೂರಿಯಾ ಸೇರಿಸಬೇಡಿ. ನೈಟ್ರೋಜನ್ ಆಲ್ರೆಡಿ ಅದರಲ್ಲಿ ಫಾಸ್ಫರಸ್ 36% ಮತ್ತು 46% ಮತ್ತು ಇದು ನಿಮಗೆ 18% ಆಲ್ರೆಡಿ ಅದರಲ್ಲಿ ನೈಟ್ರೋಜನ್ ಇದೆ. ಹಾಗಾಗಿ ಮತ್ತೆ ನೀವು ನೈಟ್ರೋಜನ್ ಕೊಟ್ಟರೆ ಮತ್ತೆ ಬ್ಯಾಲೆನ್ಸ್ ಆಗ್ತದೆ ನ್ಯೂಟ್ರಿಯೆಂಟ್. ಇದನ್ನ ಇಷ್ಟನ್ನು ನೀವು ಮಾಡಿಕೊಂಡ್ರೆ ಕಾಫಿ ಹಾಳಾಗೋಂಗೆ ನೋಡ್ಬೋದು. ಅದಾದಮೇಲೆ ಪೆಪ್ಪರಿಗೆ 1 ನಿಮಿಷ ಹೇಳ್ಕೊಡ್ತೀನಿ. ಪೆಪ್ಪರ್ ಏನಂದರೆ, ನೀವು ನ್ಯೂಟ್ರಿಷನ್ನ ಡೈರೆಕ್ಟ್ ಯೂರಿಯಾ ಹಾಕಕ್ಕೆ ಹೋಗ್ತೀರಿ, 1 ಕ್ಯಾಲ್ಸಿಯಂ ನೈಟ್ರೇಟ್ ಕೊಟ್ಕೊಳ್ಳಿ. ಅಥವಾ ಸ್ವಲ್ಪ ಮಳೆ ಕಮ್ಮಿ ಆದಾಗ ನೀವು ಯಾವುದಾದ್ರು ಒಂದು ಒಳ್ಳೆ NPKನ ಕೊಟ್ಕೊಂಡು ಮಳೆ ಇಲ್ಲ ಟೈಮಲ್ಲಿ ನೀವು ಯಾವ್ದಾದ್ರು ಸ್ಪ್ರೇ ಮಾಡ್ಕೊಳ್ಳಿ. ಮತ್ತು 1 ಸಿಸ್ಟಮಿಕ್ ಫಂಗಿಸೈಡನ್ನು ನೀವು ಕಡ್ಡಾಯ ಹೊಡಿಬೇಕಾಗುತ್ತೆ, ಬೋರ್ಡ್ ಸ್ಪ್ರೇ ಮಾಡಬೇಕಾಗುತ್ತೆ. ಇನ್ನೊಂದು ವೆದರ್ದು ನಾವು ಹೇಳಬೇಕಂದ್ರೆ, ಈಗ ನಮಗೇನು 10 ದಿವಸ ನಮಗೆ ಕಡಿಮೆ ಆಗುತ್ತೆ. ಇನ್ನು ಆಗಸ್ಟ್ 2ನೇ ವಾರದಿಂದ ಕೃಷ್ಣಪ್ಪ ಅವರು ಆಗಲೇ ಸೂಚನೆ ಕೊಟ್ಟರು, ಆಗಸ್ಟ್ 2ನೇ ವಾರದಿಂದ ನಾವೇನು ಈಗ ನೋಡಿದ್ವಿ ಇದೇ ಥರ ಮಳೆ ಮತ್ತೆ ರಿಪೀಟ್ ಆಗ್ತದೆ. ಸೆಪ್ಟೆಂಬರ್ 1ನೇ ವಾರ ಅಲ್ಲಿಗೆ 3 ವಾರ ಹೆವಿ ರೈನ್ ಇದೆ. ಅದನ್ನು ನಾವು ಫೇಸ್ ಮಾಡೋದಕ್ಕೆ ರೆಡಿ ಆಗಿರಬೇಕು. ಮಾಹಿತಿ ಪ್ರಕಾರ ಇನ್ನೂ ಒಂದು 30-40 ಇಂಚು ನಾವು ಮಳೆನ ಎದುರಿಸಬೇಕಾಗುತ್ತೆ. ಹಾಗಾಗಿ ನಾವು ಇಷ್ಟೆಲ್ಲ ಕ್ರಮ ತಗೊಂಡು ಆಮೇಲೆ ನಮ್ಮ ಕೈಲಿ ಏನೂ ಇಲ್ಲ, ನಮ್ಮ ಕೈಲಿ ಇದು ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಸರ್, ನಿಮ್ದೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾನು ಬನ್ನಿ. ಹಲೋ ಸರ್, ನಿಮ್ದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಂಡು ಹೋಗಿ. ನೋಡಿ, ಎಲ್ಲ ಬೆಳವಣಿಗೆ ಕರೆಕ್ಟ್ ಇದೆ ಸರ್. ಒಂದೇ ಒಂದು ಅಲ್ಲ, ಈ ಥರ ಬದಲಾವಣೆ ಮಾಡಬೇಕಂತ ಅಪ್ರಿಷಿಯೇಟ್ ಮಾಡೋ ಅಂತ ನಿಮ್ಮ ಪ್ರಶ್ನೆಗೆ ಒಂದೇ ಒಂದು ನಿಮಿಷ ಸರ್. ಇಲ್ಲ, ಈ ಥರ ನಾವು ಅವೇರ್ನೆಸ್ ನೋಡಿ, ಅವ್ರು ಎಷ್ಟು ಬೇಗ ಎಚ್ಚೆತ್ತೋ ಅದನ್ನು, ಅಂದರೆ ಹೈ ಅಲರ್ಟಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದಕ್ಕೆ ಅದು ಸಾಕ್ಷಿ. ಅದು ಆ ಥರ ಇದ್ರೆ ಮಾತ್ರ ತೋಟ ಚೆನ್ನಾಗಕ್ಕೆ ಸಾಧ್ಯ. ಸರ್, ನೀವು ಕೇಳಿದ್ರಿ ನೀವು ಗೊಬ್ಬರ ತರಗಿನ ಮೇಲೆ ಹಾಕೋದು ಯಾವಾಗ? ನೀವು ಬೇಸಿಗೆ ಕೇಳ್ತಾ ಇದ್ದೀರಲ್ಲ ಸರ್, ಇವಾಗ ಬಟ್ಟೆ ಬಿಡಿಸ್ಬಾರ್ದು ಸರ್. ಹೇಳ್ಬಿಡ್ತೀನಿ ಅದನ್ನು. ನಿಮ್ಮ ಪ್ರಶ್ನೆ ಅರ್ಥ ಆಯಿತು ನನಗೆ. ತುಂಬ ಇದಕ್ಕೆ ನಾವು ಒಪ್ಕೊಡ್ತೀನಿ. ನನಗೆ ಬೇಸಿಗೆನಲ್ಲಿ ದಯವಿಟ್ಟು ಬಟ್ಟೆ ಬಿಡಿಸ್ಬೇಡಿ. ತುಂಬ ಜನ ಬಟ್ಟೆ ಬಿಡಿಸ್ತಾರೆ. ತರಗಿನ ಮೇಲೆ ಹಾಕಿ, ಅರ್ಧಳ್ಳಿ ತರಗಿದೆಯಾ ಅದ್ರ ಮೇಲೆ ಹಾಕಿ. ಮಳೆ ಬರಲಿಲ್ಲ ಅಂತಂದರೆ, ಮಳೆ ಬರದೇ ಇದ್ದರೆ ಆ ಥರದ್ದಲ್ಲ, ಅದು ಇಲ್ಲವೇ ಇಲ್ಲ. ಮಳೆ ನಿಮಗೆ ನೀರಿನ ವ್ಯವಸ್ಥೆ ಇರಲೇಬೇಕು. ನೀವು ಆ ಗೊಬ್ಬರ ಅದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ನೀರು ಹೊಡೆದಾಗ ಸ್ವಲ್ಪ ನೀರು ಸಿಕ್ಕಿದ್ರೆ ಸಾಕಾದ್ರು ತರಗು ಏರ್ಕೊಳ್ಳುತ್ತೆ, ನಿಧಾನವಾಗಿ ನಮಗೆ ಪ್ಲಾಂಟಿಗೆ ಸಿಗುತ್ತೆ. ನೀವು ಬಟ್ಟೆ ಬಿಡಿಸಿ ಹಾಕ್ತಾ ತೊಂದರೆ ಏನಾಗುತ್ತೆ ಅಂತಂದರೆ, ಅಲ್ಲಿ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತು ಹೋಗ್ತವೆ. ಮತ್ತು ಫೀಡರ್ ವುಡ್ಸು ರೋಬರ್ಟಲ್ಲಿ ತುಂಬ ಮೇಲೆ ಇರೋದ್ರಿಂದ ಫೀಡರ್ ವುಡ್ಸು ಸತ್ತು ಹೋಗುತ್ತೆ. ಅದು ತುಂಬ ತೊಂದರೆ ಮಾಡುತ್ತೆ ಹೊರತು ನಮಗೇನು ಉಪಯೋಗ ಮಾಡಲ್ಲ. ಮತ್ತು ತೇವಾಂಶನ ಬೇಸಿಗೆನಲ್ಲಿ ಹಿಡಿದಿಟ್ಕೊಡುತ್ತೆ ಮಂಚಿಗಿದ್ರೆ. ಅದೇ ಈಗ ನಾವು ಇಷ್ಟವರೆಗೂ ನಾವು ಬಟ್ಟೆ ಬಿಡಿಸೋಕ್ಕಿರಲಿಲ್ಲ, ಈಗ ಮಾತ್ರ ಬಟ್ಟೆ ಬಿಡಿಸ್ಬೇಕು ಸರ್. ಈಗ ಬಟ್ಟೆ ಬಿಡಿಸಿಲ್ಲ ಅಂದರೆ ಕಷ್ಟ ಆಗುತ್ತೆ. ಏನು ಕರಗಿದೆ, ಈಗ ಏನು ಇನ್ಫೆಕ್ಷನ್ ಆಗಿರೋ ಕಾಯಿ ಮತ್ತು ಎಲೆ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ಮಧ್ಯ 4 ದಿನದ ಮಧ್ಯಕ್ಕೆ ನೀವು ಎಳೆದು ಗುಡ್ಡೆ ಹಾಕಿ ಅಲ್ಲಿ ಏರಿಯೇಷನ್ ಏನು ಬ್ರೀತ್ ಆಗೋದಕ್ಕೆ, ಎಲೆ ಅಥವಾ ಸಾಯಿಲ್ ಏರಿಯೇಷನ್ ಆಗೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಸರ್ ಆಗಲ್ಲ ಅಂತ ಕಾಫಿ ಹೇಳೋಕ್ಕಾಗಲ್ಲ ಸರ್, ಮಾಡಲೇಬೇಕು. ಅಟ್ಟ ತೊಟ್ಟು ಮಾಡ್ಬೇಕು ಸರ್. ಆಗಲ್ಲ ಅಂತ ಕೈ ಸೇರಿ ಕೂತ್ಕೊಂಡ್ರೆ ಕಾಫಿ ನಮ್ಗೆ ಕೈಗೆ ಸಿಗಲ್ಲ. ಸಮಸ್ಯೆ ಅಂತ ಅನ್ಕೋಬಾರ್ದು ಸರ್, ಎಲ್ಲರಿಗೂ ಇದೆ. ಅದಕ್ಕೆ ನಾವು ರೆಡಿ ಆಗಿದ್ರೆ ಮಾತ್ರ ನಾವು ಲಾಭದಾಯಕವಾಗಿ ಬೆಳಿಬೋದು. ಕೈ ಸೇರಿ ಕೂತ್ಕೋಬಾರ್ದು. ಯಾಕೆಂದರೆ ನೀವು ಕೈ ಅಲ್ಲಾಡ್ತಿದ್ದೀರಾ, ನಿಮ್ಮ ಕೈ ಮಾಡೋಕ್ಕಾಗತ್ತೆ.
ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ತುಂಬ ತಪ್ಪುವಾಗಿದ್ರೆ ಮಾತ್ರ ಮಾಡಿ. ಈ ತಕ್ಷಣಕ್ಕೆ ನಿಮಗೆ ಜನ ಇಲ್ಲ ಅಂದರೆ ಫಸ್ಟ್ ಒಂದು ರೌಂಡ್ ಗೊಬ್ಬರ ಹಾಕ್ಬಿಡಿ. ನೆಕ್ಸ್ಟ್ ವೀಕಿಗಾದರೂ ನೀವು ಮಳೆ ಬರೋದ್ರೊಳಗೆ ಅದನ್ನು ನೀವು ಕ್ಲಿಯರ್ ಮಾಡಿದ್ರೆ ಸೇಫ್ ಅದು. ಹಾಗಾಗಿ ಪ್ರತಿ ಬೇಸಿಗೆನಲ್ಲಿ ಯಾರೂ ಬಡ್ಡೆ ಬಿಡಿಸೋಕ್ಕೆ ಹೋಗ್ಬೇಡಿ. ನಾನಂತೂ ಬಡ್ಡೆ ಬಿಡಿಸಲ್ಲ. ಇವತ್ತು ನಮ್ಮ ಕೆಲಸ ಇರೋದು ಏನು ರೋಬಸ್ಟದಲ್ಲಿ ನಾವು ಮಲ್ಚಿಂಗನ್ನು ನಾವು ತೆಗಿತಾ ಇದ್ದೀವಿ. ಹಾಗಾಗಿ ಇಷ್ಟು ಇದನ್ನು ನಾವು ನೀರು ಇನ್ನೊಂದು ಕಾಫಿ ಬೆಳೆಯಕ್ಕೆ ಹೋಗ್ಬಾರ್ದು. ಅನುಕೂಲ ಇರೋದಿಲ್ಲ, ಬೋರ್ ತೆಗೆದಿರುವ ಬೋರಲ್ಲಿ ನೀರು ಬರೋದಿಲ್ಲ, ನಾವು ಮೇಲ್ನೀರು ಹಾಕಬೇಕು. ಏನು ಅದು ಸರ್, ಪ್ರಪಂಚದಲ್ಲಿ ಸೊಲ್ಯೂಷನ್ ಇಲ್ಲದೆ ಇರೋ ಅಂತ ಯಾವುದೂ ಇಲ್ಲ ಸರ್. ಎಲ್ಲರ ಹತ್ರ ನೀರಿರಲ್ಲ ಅಂದರೆ ನಮಗೆ ಯಾರು ಮಾಡಿಕೊಟ್ಟಿದ್ದು ಸರ್? ಯಾರು ಮಾಡಿಕೊಟ್ಟಿಲ್ಲ, ಅವ್ರ ಆಸಕ್ತಿ ಮಾಡಿಕೊಟ್ಟರು. ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ಬೋರ್ ಕೊಡಿಸ್ತೀನಿ ನಾನು, ಆದರೂ ನೀರಿಲ್ಲ ಅಲ್ವಾ? ಅದಕ್ಕೂ ಉತ್ತರ ಇದೆ ಸರ್. ನೀವು ಇದು ಕೃಷಿ ಹೊಂಡ ಅಂತ ಕಾನ್ಸೆಪ್ಟ್ ಇರೋದೇ ಅದಕ್ಕೋಸ್ಕರ ಸರ್. ಅದು ಸಣ್ಣದು ಮಾಡಿಕೊಡ್ತಾರೆ, ನೀವು ದೊಡ್ಡದು ಮಾಡ್ಕೊಳ್ಳಿ. ಅದಕ್ಕೆ ಟಾರ್ಪಾಲ್ ಹಾಕ್ಕೊಂಡು ಏನು ಮಳೆಗಾಲದಲ್ಲಿ ಸರ್ ನಿಮ್ಮ ಮನೆ ಸೂರು ನೀರು ಬೀಳುತ್ತಲ್ಲ ಸರ್, ಅದನ್ನು ನಿಮ್ಗೆ ಇಡೀ 10 ಎಕರೆ ತೋಟದ ನೀರಾಗಿರೋ ನೀರನ್ನ ಕಲೆಕ್ಟ್ ಮಾಡ್ಕೋಬೋದು. 10 ಇಂಚು ಮಳೆ ಬಂದ್ರೂ ನಾನು ನನ್ನ ಮಗನಿಗೆ ಹೇಳ್ತಾ ಇದ್ದೆ ಸರ್ ಮೊನ್ನೆ ದಿವಸ, ಟೋಟಲ್ ಇಲ್ಲಿ ನೋಡಿದ್ರು ನೀರು ಒಂದು ಚರಂಡಿನಲ್ಲಿ ಭಾಳ ಜೋರಾಗಿ ನೀರು ಹರಿದು ಹೋಗ್ತಾಯಿತ್ತು. ಒಂದು ಅರ್ಧ ಇಂಚು ಮಳೆ 3/4 ಇಂಚು ಬಂದಾಗ ಒಂದು 10 HP ನೀರು ಹೋಗೋಷ್ಟು ಹೋಗ್ತಾ ಇರ್ತಾರೆ. ಅವನ್ನೆಲ್ಲೊಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋದು ಜಾಸ್ತಿ. ಆ ಬೋರ್ವೆಲಲ್ಲಿ ಕೊರೆಸುವಾಗ ನೀರು ಎಷ್ಟು ಬರುತ್ತೆ ಅಂತ, ಅಪ್ಪ ಇದರಲ್ಲಿ ಎಷ್ಟು ನೀರು ಹೋಗ್ಬೋದು ನೀನೇ ಲೆಕ್ಕ ಹಾಕ್ಬೋದು. 1,00,000 ಲೀಟ್ರ್ ಪರ್ ಅವರ್ ಹೋಗ್ತಾ ಇದೆ ಅಂತ. 1,00,000 ಲೀಟ್ರ್ ಒಂದು ಗಂಟೆಗಲ್ಲ. ನಿಮ್ಮ ಚರಂಡಿಯಲ್ಲಿ ಜೋರಾಗಿ ನೀರು ಹರಿತಾ ಇದೆ ಅಂದರೆ, ನಿಮ್ಮ ಯಾವುದಾದ್ರು ತೋಟದಲ್ಲಿ ಹಳ್ಳ ಇದೆ ಅಂತಂದರೆ ಹಳ್ಳದ ಹತ್ರ ಕರ್ಕೊಂಡೋಗಿ ಇಲ್ಲಿ ಎಷ್ಟಿದೆ 10 ರಿಂದ 12 ಲಕ್ಷ ಲೀಟ್ರ್ ಪರ್ ಅವರಲ್ಲಿ ಹರಿದು ಹೋಗ್ತಾ ಇದೆ ನೀರು. ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಸರ್, 3 ದಿವಸದ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಸರ್ ನಮಗೆ ಕೋಟ್ಯಾಂತರ ಲೀಟ್ರ್ ನೀರಾಯಿತು. ಅಂದರೆ ವ್ಯವಸ್ಥೆ ಮಾಡ್ಕೊಳ್ಳೋದಾದರೆ ನೀವು ಹೊಂಡ ಮಾಡ್ಕೊಳ್ಳಿ ಸರ್. ನಿಮ್ಮ ತೋಟದ ಡ್ರೈ ಲ್ಯಾಂಡಲ್ಲೇ ಮಾಡ್ಕೊಳ್ಳಿ. ಅದಕ್ಕೆ ಸಬ್ಸಿಡಿ ಇದೆ. ಈಗ ಕಾಫಿ ರೇಟ್ ಇರೋದ್ರಿಂದ ವರ್ಕೌಟ್ ಆಗುತ್ತೆ. ಎಲ್ಲಿ ಬರುತ್ತೆ ನೀರು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಖಂಡಿತವಾಗೂ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೋದು. ಸ್ಪ್ರಿಂಕ್ಲರ್ ಎಲ್ಲ ಸಿಂಪಲ್ ಆಗಿ ಮಾಡ್ಕೋಬೋದು. ಸ್ಪ್ರಿಂಕ್ಲರ್ ಇಲ್ಲದೆ ನೀರಿನ ವ್ಯವಸ್ಥೆ ಇಲ್ಲದೆ ಯಾವುದೇ ಕಾರಣಕ್ಕೂ ಕೃಷಿ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಸಂಕಷ್ಟಕ್ಕೆ ಸಿಗಾಗುತ್ತೆ. ಇದಿಷ್ಟು ನಾವು ಸಾಕು ಜಾಸ್ತಿ ತೆಗೆದುಕೊಂಡೆ ಅಂತ ಏನಂದರೆ, ಏನಾದ್ರು ಒಂದು ಬಂದಾಗ ನೀವು ಇಲ್ಲಿ ಬಂದಿರೋ ಟೈಮ್ ಕೊಟ್ಟು ಏನಾದ್ರು ಒಂದು ಸಣ್ಣ ವಿಚಾರದಲ್ಲಿ ತಿಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಮತ್ತು ಕೃಷಿ ಯಾವುದೇ ಕಾರಣಕ್ಕೂ ಕೈ ಸುಡಲ್ಲ ಸರ್. ನೀವು ಕ್ಲೀನಾಗಿ ಮಾಡಿಬಿಟ್ರೆ ಅತ್ಯಂತ ಲಾಭದಾಯಕವಾಗಿ ಮಾಡ್ಬೋದು. ಈಗ ನಮ್ಮ ಕ್ಲಾಸಲ್ಲಿ ಟ್ರೈನಿಂಗ್ ಆಗಿರೋಂಥದ್ದು ಎಕ್ಸಾಂಪಲ್ ಇದೆ. ಯಾರು ನೋಡ್ತೀವಿ ಅಂತಂದ್ರೆ ಅವ್ರ ತೋಟಕ್ಕೆ ಕಳಿಸ್ಕೊಡ್ತೀನಿ ನಾನು. 13 ಎಕರೆಯಲ್ಲಿ ಈ ವರ್ಷ ಒಬ್ಬರಿಗೆ 86 ಲಕ್ಷ ರೂಪಾಯಿ ಕ್ರಾಪ್ ಆಗಿದೆ. 13 ಎಕರ್ಸ್. ನಮ್ಮ ಹತ್ರ ಟ್ರೈನಿಂಗ್ ಆಗಕ್ಕೆ ಮುಂಚೆಗೆ ಅವರು 20 ಲಕ್ಷದ ಮೇಲೆ ದುಡ್ಡೇ ನೋಡಿದ್ದಾರೆ. ಈಗ 3 ವರ್ಷದಲ್ಲಿ 86 ಲಕ್ಷ ರೆವಿನ್ಯೂ ಆಗಿದೆ. ಇನ್ನೊಬ್ಬರಿಗೆ 1,06 ಲಕ್ಷ ಕೊಡ್ಲಿಪೇಟೆಯಲ್ಲಿ 18 ಎಕರೆ 1,06 ಲಕ್ಷ ರೆವಿನ್ಯೂ ತೊಗೊಂಡಿದ್ದಾರೆ. ಖರ್ಚು ಒಂದು 30% ಖರ್ಚಾಗ್ಬೋದು, ಮಿಕ್ಕಿದ್ದೆಲ್ಲ ಪ್ರಾಫಿಟು. ಈ ಥರದ್ದು ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಬಟ್ ನಾವು ಏನು ಕಂಪ್ಲೀಟ್ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಫಾಲೋ ಮಾಡಿದಾಗ ನಮಗೆ ಲಾಭದಾಯಕವಾಗಿ ತೋಟ ಮಾಡೋದಕ್ಕೆ ಅವಕಾಶ ಇದೆ. ಅತ್ಯಂತ ಲಾಭದಾಯಕವಾಗಿ ಕೃಷಿನ ನಡೆಸ್ಬೋದು. ಯಾವುದೇ ಥರದ ಆತಂಕ ಬೇಡ. ನಿಮ್ಗೆ ಯಾರ್ಯಾರ ಟ್ರೈನಿಂಗ್ ಬೇಕು ಅಂದರೆ ನೆಕ್ಸ್ಟ್ ಇಯರ್ಗೆ ನಮ್ಮ ಕ್ಲಾಸಿಗೆ ಸೀಟ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಯತ್ನ ಮಾಡಿ ಸಿಗ್ಬೋದು. ನಾವು ಒಂದು ವರ್ಷಕ್ಕೆ 125 ಜನ ಮಾತ್ರ ತಗೊಳ್ಳೋದ್ರಿಂದ ಅಲ್ಲಿ ತಿಂಗಳಿಗೆ 1 ದಿವಸ ಕ್ಲಾಸ್ ಇರುತ್ತೆ. ಅಲ್ಲಿ ನೀವು ಟ್ರೈನಿಂಗ್ ಆದರೆ ಖಂಡಿತವಾಗೂ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಆರ್ಥಿಕವಾಗಿ ತುಂಬ ಜನ ನೀವು ಸಂಕಷ್ಟದಿಂದ ಆಚೆಗೆ ಬರೋದಕ್ಕೆ ಅವಕಾಶ ಇದೆ ಬಂದರೆ. ಮತ್ತು ನಮ್ಮ ಕ್ಲಾಸಿಗೆ ನೀವು ಸ್ಟೂಡೆಂಟ್ ಆಗೇ ಬರಬೇಕಂತೇನಿಲ್ಲ. ಸಮೀರ್ 1 ವರ್ಷ ಬಂದರು. ಸಮೀರ್ನ ಕೇಳಿದ್ರೆ ಅವಾಗಲಾದ್ರು ಫ್ರೀಯಾಗಿ ಸಿಕ್ಕಿದಾಗ ಅವ್ರು ಹೇಳ್ತಾರೆ ಕ್ಲಾಸ್ ಬಗ್ಗೆ. ನಿಮಗೆ ಮಧ್ಯದಲ್ಲಿ ಈ ಕ್ಲಾಸ್ ಅಂತ ಹೇಳಿದಾಗ ಇದು ನಡೀತದೆ ಈ ಕ್ಲಾಸ್ ಅಂತ ಅಂದರೆ ಯಾರು ಬೇಕಾದರೂ 1 ಸರಿ ಅಥವಾ 2 ಸರಿ ಕ್ಲಾಸಿಗೆ ನೀವು ಹೆಂಗೆ ನಡೆಯುತ್ತೆ ಅಂತ ನೋಡ್ಕೊಂಡು ಹೋಗ್ಬೋದು. ಒಂದು ಒಳ್ಳೆಯ ವ್ಯವಸ್ಥಿತವಾದ ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಿಕೊಂಡು ನಾನು ಮತ್ತು ಡಾಕ್ಟರ್ ವೇಣುಗೋಪಾಲ್ ಅವರು ಕ್ಲಾಸ್ ತಗೋತೀವಿ. ನಾನು ಕಾಫಿ ತಗೋತೀನಿ. ಕಾಫಿ ಅಡಿಕೆಗೆ ಅವರು ಏಲಕ್ಕಿ ಮತ್ತು ಅಡಿಕೆ ಪೇಪರ್ಗೆ ಕ್ಲಾಸ್ ತಗೋತಾರೆ. ನೀವು ಇದನ್ನು ಲಾಭದಾಯಕವಾಗಿ ಬೆಳೆಯೋದಕ್ಕೆ ಇದಿದೆ. ಈ ಥರ ವಾತಾವರಣಕ್ಕೆ ಎದೆಗುಂದಬೇಡಿ. ಮತ್ತು ಡ್ರೈ ಸ್ಪೆಲ್ ನಾವು ಡ್ರೈ ನೋಡ್ತೀವಲ್ಲ, ಈಗ ಮಾರ್ಚ್ ಏಪ್ರಿಲಲ್ಲೂ ಹೆಂಗಪ್ಪ ನಾವು ಕೃಷಿ ಮಾಡೋದು ಅನ್ನೋದು ಅದು ಅಧಿಕವಾಗಿ ಆಯಿತು, ಇದು ಅಧಿಕವಾಗಿ ಆಗ್ತಿದೆ. ಎಲ್ಲನೂ ಫೇಸ್ ಮಾಡಬೇಕು ನಾವು. ಪ್ರಕೃತಿ ಮತ್ತು ಏನೇ ಮಾಡಿದ್ರು, ಇನ್ನೊಂದು ಮಾತು ಹೇಳ್ತೀನಿ, ಪ್ರಕೃತಿ ಏನೇ ಮಾಡಿದ್ರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಕಲ ಜೀವಿಗಳಿಗೂ, ನಮಗೆ ಮನುಷ್ಯರಿಗೆ ಒಳ್ಳೆಯದಾಗಲಿ ಅಂತಲ್ಲ, ಸಕಲ ಜೀವಿಗಳಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಹೈ ಟೆಂಪ್ರೇಚರು ಮಾಡುತ್ತೆ, ಅಧಿಕವಾಗಿ ಮಳೆಯನ್ನು ಕೊಡುತ್ತೆ. ಅದು ನಮ್ಮ ಜೀವಿಗಳ ಒಳಿತಿಗೋಸ್ಕರನೇ ಮಾಡೋದು. ಆ ಥರ ನಾವು ಅಂದ್ಕೋಬೇಕು. ಇದಿಷ್ಟು ಸಾಕಷ್ಟು ವಿಚಾರಗಳಿದೆ, ಮಾತಾಡ್ತಾ ಹೋದರೆ ಒಂದೇ ದಿವಸ ತಗೊಳಕ್ಕಾಗಲ್ಲ. ಅಣ್ಣ, ಎಂಡ್ ಅಪ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಮಾರ್ಕೆಟ್ ಬಗ್ಗೆ, ಯಾಕಂದರೆ
ಸ್ವಲ್ಪ ರೋಬಸ್ಟಾ ಇರಲಿ, ಅರೇಬಿಕಾ ಇರಲಿ, ಮೆಣಸಿರಲಿ, ಮಾತಾಡೋದು ಭಾಳ ಅಪಾಯ ಸರ್. ಅಲ್ಲ ಒಂದು 5-10 ಮಿನಿಟ್ಸ್ ಅಷ್ಟೇ ನಮಗೊಂದು. ಈಗ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಯಾವ್ದು ಕಾಫಿನ ಪೆಪ್ಪರ್? ಕಾಫಿ, ಪೆಪ್ಪರ್, ರೋಬಸ್ಟಾ. ಕಾಫಿ ವಿಚಾರ ಹೇಳ್ಬೇಕಂತಂದ್ರೆ ನಿಮಗೆ ಏನಂತ ಮೆಸೇಜ್ ನ್ಯೂಸ್ಗಳು ಬರ್ತವೆ, 90 ಭಾಗ ಅದು ಸುಳ್ಳಾಗಿರುತ್ತೆ. ಕೆಲವು ಮೆಸೇಜ್ಗಳು ಬರ್ತವೆ. ಅದಕ್ಕೆ ತಾಜಾ ಉದಾಹರಣೆ ಏನಂತಂದ್ರೆ, ಮೊನ್ನೆ ನಾವು ಬ್ರೆಜಿಲಲ್ಲಿ ಇದ್ದಾಗ ಒಂದು ಮೆಸೇಜ್, ನಾನು ಬ್ರೆಜಿಲಲ್ಲಿ ಎದ್ದು ನೋಡ್ತೀನಿ, ಬೆಳಗ್ಗೆ ಎದ್ದು ನೋಡ್ತೀನಿ, ವಾಟ್ಸಪ್ ನೋಡಿದ್ರೆ ಕಾಫಿ ಬಗ್ಗೆ ಒಂದಿತ್ತು. ಬ್ರೆಜಿಲಲ್ಲಿ ಹೆವಿ ರೈನ್, ಕಾಫಿ ಒಣಗ್ಸೋಕ್ಕಾಗ್ತಾ ಇಲ್ಲ, ಕಾಫಿ ಹಾರ್ವೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಡ್ಯಾಮೇಜ್ ಆಗಿದೆ ಅಂತ ನ್ಯೂಸ್ ಬಂತು. ನಾನು ಆಚರಣೆಗೆ ನೋಡಿದ್ರೆ ಸಣ್ಣ ಉದುರು ಮಳೆ ಇದೆ ಅಷ್ಟೇ. ನಾವು ಆ ಫೀಲ್ಡಿಗೆ ಇಡೀ ದಿನ ಹೋದ್ರೆ ಒಂದು 10-15 ಸೆಂಟ್ಸ್ ಮಳೆ ಆಗಿದೆ, ಏನೂ ತೊಂದರೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಮತ್ತೆ ಅದು 80% ಹಾರ್ವೆಸ್ಟ್ ಆಗಿತ್ತು. ಸಮಯ ಮೊನ್ನೆ ವಿಚಾರ ಹೇಳ್ತಾರೆ, 80% ಹಾರ್ವೆಸ್ಟ್ ಆಗ್ಬೋದು. ಎಂತ ತೊಂದರೆ ಆಗೋದಕ್ಕೆ ಹೆಂಗೆ ಸಾಕು? 15 ಇದ್ದಿದ್ದು ಕಾಫಿ ರೇಟು 16 ಆಯಿತು, 16,300, 16,400 ಆಯಿತು. ಅಲ್ಲಿಗೆ 800ರಿಂದ 1,000 ರೂಪಾಯಿ ಜಾಸ್ತಿ ಆಯಿತು. ನಿಜವಾಗ್ಲೂ ಸಮಸ್ಯೆ ಇದ್ದರೆ 3ನೇ ದಿವಸಕ್ಕೆ ಮತ್ತೆ ಯಾಕೆ 15,000 ಕೊಡಬೇಕು ಅಲ್ವಾ? ಸಮಸ್ಯೆ ಆಗಿದೆ ಅಂದರೆ 3 ದಿವಸಕ್ಕೆ ಮತ್ತೆ ರಿಟರ್ನ್ ಅದೇ ಪ್ರೈಸ್ 15,000 ಕೊಡಬೇಕು. ನಿಜವಾಗ್ಲೂ ಸಮಸ್ಯೆ ಅಲ್ಲ. ಯಾರೋ ಒಬ್ಬರು ದೊಡ್ಡ ಮಟ್ಟದಲ್ಲಿ ಕಾಫಿ ತೆಗೆದಿಟ್ಕೊಂಡಿರ್ತಾರೆ, ಈ ಥರ ನ್ಯೂಸನ್ನು ಎನ್ಕ್ಯಾಶ್ ಮಾಡ್ತಾರೆ. ಇಂಡಿಯಾದಲ್ಲಿ ಮಳೆ ಆಗೋದು, ಇಂಡಿಯಾದಲ್ಲಿ ಮಳೆ ಕಾಫಿ ಎಲ್ಲ ಉದ್ರೋಯ್ತು ಅಂತ ನಾವು ಸ್ಟಾಕ್ ಇಟ್ಕೊಂಡು ಅವನ್ನ ದೊಡ್ಡ ಬೆಳೆಗೆ ಬಂದು ಬೆಲೆಗೆ ಮಾರಾಟ ಮಾಡಿ ಮತ್ತೆ ವಾಪಸ್ 3ನೇ ದಿವಸಕ್ಕಿಲ್ಲ ಎಲ್ಲ ಸರಿಯಾಯಿತು, ಮಳೆ ಸರಿಯಾಯಿತು ಅಂತ. ಹಾಗಾಗಿ ಈ ಥರದವು ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ನಾವು ಲೆಕ್ಕಾಚಾರಕ್ಕೆ ಹೋಗೋದು ಬೇಡ. ನಮಗೆ ಆಲ್ ಟೈಮ್ ಹೈ ರೋಬಸ್ಟಾ ಈ ಥರ ಪ್ರೈಸ್ ಯಾರು ಕೇಳಿದರೆ ಅವಾಗಲಾದ್ರೆ ಹಿಸ್ಟ್ರಿ ರೆಕಾರ್ಡ್ ಪ್ರೈಸ್ 400 ರೂಪಾಯಿ kg, 405 ರೂಪಾಯಿ kg, 390 ರೂಪಾಯಿ kg ಮಾಡಬೇಕು ಸರ್. ಯಾರನ್ನೂ ಕೇಳಕ್ಕೆ ಹೋಗ್ಬಾರ್ದು. 16,000 ರೂಪಾಯಿ ಕಾಫಿ ರೇಟ್ ಪಾರ್ಚ್ಮೆಂಟ್, 16,500 ಮಾಡಬೇಕು ಕಾಫಿ ಇಟ್ಕೋಬಾರ್ದು. 17,000 RP ಇನ್ನೂ ಇಟ್ಕೊಂಡಿರೋದು ಸಾಕಷ್ಟು ಜನ ಇದೆ. ನಮ್ಮ ಟ್ರೇಡಿಂಗು ಇದೆ, ನನ್ನ ಅಕೌಂಟಲ್ಲಿ ಇನ್ನೂ ಒಂದು 10,000 ರೂಪಾಯಿ ಆಗಿದೆ ಸರ್ ಕಾಫಿ. ಎಷ್ಟು ಕನ್ವಿನ್ಸ್ ಮಾಡಿ ನಾವು ಫೋರ್ಸ್ ಮಾಡಿ ಮಾಡ್ಸೋಕ್ಕಾಗಲ್ಲ. ಇನ್ನೂ ಏನು ಬೇಕು ಮಾಡಿ ಅಂತ ಅಂದರೆ ಇದನ್ನು ಎನ್ಕ್ಯಾಶ್ ಮಾಡ್ತಾ ಇಲ್ಲ, ಮತ್ತೆ ಕಮ್ಮಿ ಆದಾಗ ಮಾಡ್ತಾರೆ. ಹಾಗಾಗಿ ಮತ್ತು ಎರಡನೇದು ನಿಮ್ಮ ಪ್ರಶ್ನೆಗೆ, ಕಾಫಿ ಪಾಸಿಟಿವ್ ಆಗಿದೆ, ಈಗಿದ್ರೆ ಇನ್ನೂ ಆಗುತ್ತೆ ಅಂತಲ್ಲ. ಪ್ರತಿ ವರ್ಷ ಲಾಭದಾಯಕವಾಗಿ ಇನ್ನೊಂದು 2ರಿಂದ 3 ವರ್ಷ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಆರ್ಥಿಕ ಸಂಕಷ್ಟದಿಂದ ಆಚೆ ಬರೋದು, ಯಾರು ಆ ಥರ ಇದ್ದರೆ ಆಚೆ ಬರೋದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಮತ್ತು ಪೆಪ್ಪರ್ ತಗೊಂಡ್ರೆ ಈಗ ಪೆಪ್ಪರು ರೇಟ್ ಜಾಸ್ತಿ ಆಗುತ್ತೆ. 2ನೇ ಮಾತು ಆಗಿದೆ, ಆಲ್ರೆಡಿ ಆಗಿದೆ. 700 ರೂಪಾಯಿ ಖರ್ಚಾಗಿ ವಾಪಸ್ ಬಂದಿದೆ. ಈಗ ಆತಂಕ ಪಟ್ಟುಗಳು ಯಾರೂ ಸೇಲ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ವರ್ಷ ಜುಲೈ ಆಗಸ್ಟಲ್ಲಿ ಪೆಪ್ಪರು ಹೈಡ್ ಆಗಿರುತ್ತೆ ಮಾರ್ಕೆಟ್. ಯಾಕೆಂದರೆ ನಾರ್ತ್ ಇಂಡಿಯಾದಲ್ಲಿ ಇವಾಗ ಹೈ ಟೆಂಪ್ರೇಚರ್, ಯಾವುದೇ ಕಾರ್ಯಕ್ರಮಗಳಾಗಲ್ಲ, ಬರ್ಡೇ ಪಾರ್ಟಿಗಳಾಗಲ್ಲ, ಮದುವೆ ಸಮಾರಂಭಗಳಾಗಲ್ಲ, ಹಬ್ಬಗಳು ಕಮ್ಮಿ. ಹಾಗಾಗಿ ಅಲ್ಲಿ ಜನಗಳ ಆಚೆ ತಿರುಗಾಡೋದೇ ಕಮ್ಮಿ. ಪ್ರತಿ ವರ್ಷ ಜುಲೈ ಆಗಸ್ಟಲ್ಲಿ ಪೆಪ್ಪರ್ ರೇಟು ಕಡಿಮೆ ಇರುತ್ತೆ. ಈ ವರ್ಷ ಅಂತಲ್ಲ, ಸಹಜವಾಗಿ ಈ ವರ್ಷವೂ ಅದೇ ಥರ ಆಗಿದೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮತ್ತೆ ವಾಪಸ್ ಅಪ್ ಆಗೋಕ್ಕೆ ಸಾಧ್ಯತೆ. 700 ರೂಪಾಯಿ ಅಂತ ಗ್ಯಾರಂಟಿ ಬರುತ್ತೆ. ರಿಪೋರ್ಟ್ ಪ್ರಕಾರ 750ರಿಂದ 800 ರೂಪಾಯಿ ಅಂತ ರಿಪೋರ್ಟ್ ಇದೆ. ಯತೀಶ್ವರ ಯಾವಾಗಲೂ ನನ್ನ ಜೊತೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. 700ರಿಂದ 800 ರೂಪಾಯಿ ಆಗೋದಕ್ಕೆ ಚಾನ್ಸ್ ಇದೆ. ಹಾಗೆ ಅಂದ್ಕೊಂಡೆ 800 ಹೇಳಿದ್ರು 800 ಅಂತ ಕಾಯಬೇಡಿ. 700 ಆದಮೇಲೆ ಸ್ವಲ್ಪ ಹಂತ ಹಂತವಾಗಿ ನಿಮ್ಮ ಹತ್ರ ಏನಿದೆ ಅದನ್ನು 4 ಭಾಗ ವಿಂಗಡಣೆ ಮಾಡಿ ಮಾರ್ತಾ ಹೋಗೋದು ಭಾಳ ಬುದ್ಧಿವಂತಿಕೆ. 800 ಆದರೆ ಇನ್ಯಾರು ಹೇಳ್ತಾರೆ, ಅವ್ರು ಏನೂ ಮಾರ್ಕೆಟ್ ಬಗ್ಗೆ ಗೊತ್ತಿರೋದೇ ಇಲ್ಲ, 1,000 ರೂಪಾಯಿ ಆಗುತ್ತೆ ಅಂತಾರೆ. ಅವ್ರು 700 ರೂಪಾಯಿ ಮಾರ್ಬಿಟ್ಟಿರ್ತಾರೆ, ನಿಮ್ಮನ್ನು ಮಾರಕ್ಕೆ ಬಿಡಲ್ಲ. 800 ರೂಪಾಯಿ ಆಗುತ್ತೆ ಮಾರ್ಬೇಡ, 1,000 ರೂಪಾಯಿ ಆಗುತ್ತೆ ಮಾರ್ಬೇಡ ಅಂತ. ಹಾಗಾಗಿ ಯಾರು ಮಾತು ಕೇಳೋಕೆ ಹೋಗ್ಬಾರ್ದು. ತಗೋಬೇಕು ಸಲಹೆಯನ್ನು, ಮತ್ತು ನಾವು ಅದನ್ನು ವಿಮರ್ಶೆ ಮಾಡ್ಕೋಬೇಕು. ಈಗ ನಾನು ಹೇಳ್ದಪ್ಪ ಇಷ್ಟೊಂದು ಔಷಧಿ ಗೊಬ್ಬರದೆಲ್ಲ ಮಾಡಲೇಬೇಕು ಅಂತಿಲ್ಲ, ನೀವು ಅದನ್ನು ವಿಮರ್ಶೆ ಮಾಡ್ಕೋಬೇಕು. ಇವನು ಹೇಳಿದ್ದು ಎಷ್ಟರ ಮಟ್ಟಿಗೆ ಸತ್ಯ ಇದೆ. ಈ ಕ್ಯಾಲ್ಸಿಯಂ ನೈಟ್ರೇಟ್ ಹೇಳ್ತಾರೆ, ನೈಟ್ರೇಟ್ ಫಾರ್ಮಲ್ಲಿ ಇದೆಯಾ ಅದು, ಇದು ಬೇಗ ಸಿಗುತ್ತಾ ಪ್ಲಾಂಟಿಗೆ, ಕ್ಯಾಲ್ಸಿಯಂ ಪ್ಲಾಂಟಿಗೆ ಅವಶ್ಯಕತೆ ಇದೆಯಾ, ನೀವು ವಿಮರ್ಶೆ ಮಾಡಬೇಕು. ಆವಾಗ ಅದಕ್ಕೆ ಒಂದು ಉತ್ತರ ಸಿಗುತ್ತೆ. ಹಾಗೆ ನಾವು ಬ್ರ್ಯಾಂಡ್ರಾಗಿ ನಾವು ಮಾಡ್ತಾ ಹೋದಾಗ ಏನೂ ಸಮಸ್ಯೆ ಆಗಲ್ಲ. ಅಡಿಕೆನೂ ಒಳ್ಳೆ ರೇಟ್ ಸಿಗೋ ಸಾಧ್ಯತೆ ಇದೆ. ಈ ಮತ್ತು ಏಲಕ್ಕಿ 2,000, 2,300, ನಾನು ಇವತ್ತು 15 ದಿವಸ 2,400 ರೂಪಾಯಿಗೆ ಏಲಕ್ಕಿ ಮಾಡಿದ್ವಿ. ಎಲ್ಲವೂ ವೆರಿ ಗುಡ್ ಪ್ರೈಸ್. ಹಾಗಾಗಿ ಯಾವುದೇ ನಾನು ಮಾರ್ಕೆಟ್ ಬಗ್ಗೆ ಯಾಕೆ ಕೇಳಿದೆ ಅಂದರೆ ಅಣ್ಣ, ಈಗ ನಾನೇ ನಿಮಗೆ 14,000ಗೆ ಕೊಟ್ಟೆ, ಅದು ಪ್ರೈಸ್ 16,000 ಟುಡೇ. ಈಗ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಇದ್ದಾರೆ, ಕಡಿಮೆ ಕೊಟ್ಬಿಟ್ವಿ ಜಾಸ್ತಿ ಆಗತ್ತೆ ಅಂತ. ಈಗ ನೆಕ್ಸ್ಟ್ ಇಯರ್ ಬರಬಾರ್ದು ಅದು. ಸಿ ವಿ ಆರ್ ಹಿಯರ್ ಟು ಸೇವ್ ಅವರ್ ಕಮ್ಯುನಿಟಿ, ಪ್ಲಾಂಟರ್ಸ್ ಕಮ್ಯುನಿಟಿ. ಸೊ ಅದ್ರ ಬಗ್ಗೆ ಸ್ವಲ್ಪ, ಯಾಕಂದರೆ ಪ್ರಾಫಿಟ್ ಬುಕ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವರ್ಷ ಆಗ್ಬಿಡ್ತು ಅಂತ ನೆಕ್ಸ್ಟ್ ಇಯರ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವರ್ಷಕ್ಕೆ ಕಂಪೇರ್ ಮಾಡ್ಕೋಬೇಡಿ ಯಾವುದೇ ಕಾರಣದಿಂದ. ಈ ವರ್ಷ ವಿಯೆಟ್ನಾಮಲ್ಲಿ ಕಡಿಮೆ ಆಗಿದ್ದರಿಂದ ಕಾರಣದಿಂದ, ಸುಮಾರು ದೇಶಗಳಲ್ಲಿ ಕಡಿಮೆ ಆಗಿದ್ದ ಕಾರಣದಿಂದ ಅದು ರೈಸ್ ಅದು ಕರೆಕ್ಟ್ ರಿಪೋರ್ಟ್ ಸಿಗೋತ್ತಿಗೆ ಮತ್ತೆ ಕಾಫಿಗೆ ಕಂಪ್ಲೀಟ್ ಕ್ಲೈಮೇಟ್ ಮೇಲೆ ಡಿಸೈಡ್ ಆಗೋದು.
ನಿಮಗೆ 14,000 ಡೌಟಲ್ಲೇ ತಗೊಂಡ್ರು ಎಕ್ಸ್ಪೋರ್ಟರ್ ಅವಾಗ. ಅದು ಇನ್ನೂ ಡ್ರೈ ಸ್ಪೇಸ್ ಜಾಸ್ತಿ ಮುಂದಕ್ಕೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೂ ಮುಂದಕ್ಕೆ ಹೋಯ್ತು, ಪ್ರಾಬ್ಲಮ್ ಆಯಿತು, ಬೇಕಾಯ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಇದೇ ಹೈಯೆಸ್ಟ್ ರೇಟು ಅಂತೇಳಿ ಯಾರು ಅದನ್ನು ಪತ್ತೆ ಮಾಡ್ಕೊಳಕ್ಕಾಗಲ್ಲ. ಅವ್ರು ಹೇಳಿದ್ರೆ ಪ್ರಾಫಿಟ್ ಬುಕ್ ನೀವು ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಾವು 3-4 ಸರಿ ಮಾಡಿ ಅಂತ ಹೇಳೋದೇ ಅದೇ ಉದ್ದೇಶಕ್ಕೆ. ಈಗ 16ಕ್ಕೆ ಅವ್ರು ಇಟ್ಕೊಂಡಿದ್ದಾರೆ, ಅವ್ರು 12ಕ್ಕೆ ಮಾಡ್ತಾರೆ, 20ಕ್ಕೆ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲ ಅಂತ. ಹಾಗಾಗಿ ಆಯಿತು 16ಕ್ಕೆ ಮಾಡ್ತಾರೆ, 17 ಆಯಿತು, ಅವಾಗನಲ್ಲ 17ಕ್ಕೆ ಬಂದಾಗ 18ಕ್ಕೆ ಹೋಯ್ತಾರೆ. ಹಾಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನೀವು ಪಾರ್ಟು ಹೈಯೆಸ್ಟ್ ರೇಟ್ ಅಂತ ಅಂದಾಗ ನೀವು ಎನ್ಕ್ಯಾಶ್ ಮಾಡಬೇಕು. ಇದಿಷ್ಟು ನಾವು ಇದು ಮಾಡಬೇಕಾಗಿರೋದು. ಏನಾದ್ರು ನಾನು ಹೇಳಿದ್ರೆ ಏನಾದ್ರು ಕ್ವಶನ್ ಕೇಳಬೇಕಂತ ಸಿ ಅಂತ ಹೇಳಿದ್ರಲ್ಲ. ಹಾಂ ಫಸ್ಟ್ ರೌಂಡ್ ನಾವು ಯೂರಿಯಾ ಮಿಕ್ಸರ್ ಎಲ್ಲ DAP ಯಾವ್ದು ಹಾಕ್ತೀವಲ್ಲ, ಅದಕ್ಕೆ ಪರ್ ಎಕರ್ ಇಷ್ಟು ಅಂತ ಒಂದು ಅವರೇಜ್ ಮಾಡಿ ಫಸ್ಟ್ ರೌಂಡ್ಗೆ ಹಾಕಬಹುದು. ಹೌದು. ಈಗ ನೀವೇನಂದ್ರೆ ಅದು ಫಾರ್ಮ್ ಬೇರೆ ಇರುತ್ತೆ ಸರ್, ನಾನು ಆಗಲೇ ಕ್ಲಿಯರಾಗಿ ಹೇಳ್ತೇನೆ. ಮತ್ತು ಇನ್ನೊಂದು ಅವ್ರ ಕ್ವಶನ್ ಕೇಳಿದಕ್ಕೆ ರಿಲೇಟೆಡ್ ಏನಂದರೆ, ನೀವು ಆಲ್ರೆಡಿ 3 ರೌಂಡ್ ಗೊಬ್ಬರ ಹಾಕಿದ್ದೀರಿ ಈಗ ಅಂತ ಇಟ್ಕೊಳ್ಳಿ, ಅಥವಾ 2 ರೌಂಡ್ ಗೊಬ್ಬರ ಹಾಕಿದ್ದೀರಾ. 12ರಿಂದ 15 ಇಂಚ್ ಮಳೆ ಬಂತು, ಅಥವಾ 8ರಿಂದ 12 ಇಂಚು 15 ಇಂಚ್ ಮಳೆ ಬಂತು ಅಂದರೆ ಅಲ್ಲಿ ಕಂಪ್ಲೀಟು ರೀಚ್ ಆಗುತ್ತೆ. ನಿಮಗೆ ರೂಟ್ ಝೋನಲ್ಲಿ 0, ನಿಮಗೆ ಗೊಬ್ಬರನೇ ಇಲ್ಲ ಸರ್. ನೀವು 8 ದಿವಸದಿಂದ ಗೊಬ್ಬರ ಹಾಕಿದ್ದೀರಾ, 15 ಇಂಚ್ ಮಳೆ ಬಂದಿದೆ, ಇಲ್ಲ ಸರ್. ಗಿಡ ಎಷ್ಟು ತಗೊಂಡು ಅಷ್ಟು ತಗೊಂಡು ಮಿಕ್ಕಿದ್ದು ರೂಟ್ ಝೋನಿಂದ ಕೆಳಗಡೆ ಹೋಗಿದೆ, ಅದು ಅವೈಲೇಬಲ್ ಇಲ್ಲ, ನಿಮ್ಮ ಪ್ಲಾಂಟಿಗೆ ಸಿಗಲ್ಲ. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. 15 ಇಂಚ್ ಮಳೆ ಆದ ತಕ್ಷಣ ನಮ್ಮದು ಗೊಬ್ಬರ ಹಾಕಿದ್ದೆಲ್ಲ ಖಾಲಿ. ಏನು ಗಿಡ ತಗೊಂಡಿದ್ದೆ ಅದು ಬಿಟ್ಟು ಈಗ ಹಾಕಿದ್ದೀನಿ, ಇನ್ನು 20 ದಿವಸ ಬಿಟ್ಟು 30 ದಿವಸ ಬಿಟ್ಟು ಹಾಕೋಣ ಅಂತಂದ್ರೆ ಪ್ರಾಬ್ಲಮ್ಸ್ಗೆ ಹಾಕೋತೀವಿ. ಅದಕ್ಕೋಸ್ಕರನೇ ಕಾಫಿ ಬೋರ್ಡಲ್ಲಿ ಇಮಿಡಿಯೇಟಿಗೆ ಈ ಥರ ಮಳೆ ಆದಾಗ ಅಟ್ಲೀಸ್ಟ್ ನೈಟ್ರೋಜನ್ ಸ್ಪ್ರೆಡ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಎರಡೇ ನೀವು ಹೇಳಿದ ಕರೆಕ್ಟ್. ಈಗ ಏನಂದರೆ ಯೂರಿಯಾ ಅಂದರೆ NPK, ನೀವು 19 ನೈಟ್ರೋಜನ್ ಇದೆ, ಡೈರೆಕ್ಟ್ 19 ಹೋಗ್ಬೋದು. ನೀವು ರಾಕ್ ಯೂರಿಯಾ ಪೊಟ್ಯಾಶ್ ಹಾಕ್ಬೋದು. ಈಗ ರಾಕ್ ಅಂತ ಪ್ರಶ್ನೆ ಬಂದಾಗ ಯಾರು ರಾಕ್ ಬಳಸ್ತಾ ಇದ್ದೀರಾ ಅವರಿಗೆ ಟ್ರಬಲ್ ಜಾಸ್ತಿ ಇದೆ, ರಿಸಲ್ಟ್ ಕಡಿಮೆ ಇದೆ ನನ್ನ ಪ್ರಕಾರ. ರಾಕ್ ಯಾರು ಬಳಸ್ತಾ ಇದ್ದೀರಾ ಇಲ್ಲಿ, ರಾಕ್ ನಿಮಗೆ ತೊಂದರೆ ಆಗುತ್ತೆ ಸರ್. ಫಾಸ್ಫರಸ್ ಇರೋದೇನಂದರೆ ಅದು ಅವೈಲೇಬಲ್ ಫಾರ್ಮಲ್ಲಿ ಇರೋಲ್ಲ. ನೀವು ಗಿಡಕ್ಕೆ ಹಾಕಿ ಅದು ಪ್ಲಾಂಟಿಗೆ ಆ ಟೈಮಲ್ಲಿ ಫಾಸ್ಫರಸ್ ಸಿಗಬೇಕು, ಲೇಟಾಗಿ ಸಿಗುತ್ತೆ. ಅದು ಕನ್ವರ್ಟ್ ಆಗೋದು ತುಂಬ ಟೈಮ್ ಅದನ್ನೇ ಬಳಸ್ತೀನಿ. ನಮ್ಮ ತೋಟ ಚೆನ್ನಾಗಿದೆ ಅಲ್ಲ ಸರ್? ಮತ್ತೆ ಇಲ್ಲ ಚೆನ್ನಾಗಿದೆ. ಯೂರಿಯಾ ಪಟಾಸ್ 3 ಟೈಮ್ ಹಾಕ್ತೀನಿ, 3 ಟೈಮ್ ಗೊಬ್ಬರ ಹಾಕ್ತೀನಿ. ಹಾಂ, ಒಂದು ನಿಮಿಷ ಸರ್. ಅಲ್ಲ, ಅಲ್ಲ, ನಮಗೆ ಉತ್ತರ ಹೇಳಕ್ಕೆ ಬಿಡಿ ಸ್ವಲ್ಪ. ಎಷ್ಟು ಚೀಲ ಬೀಳ್ತಾ ಇದೆ ಸರ್? ಎಷ್ಟು ಚೀಲ ಬೀಳ್ತಾ ಇದೆ? ಅದು SSC ಬೆಳೆ ಅಲ್ಲ ಸರ್. 20 ಚೀಲ ಅಲ್ಲ, ಚೆನ್ನಾಗಿದೆ ಅಂತ. ನೀವು ಆಚೆ ಬನ್ನಿ ಸರ್ ಸ್ವಲ್ಪ. 30 ಚೀಲ 35 ಚೀಲ ಬರುತ್ತೆ. ನಾವು ಹೇಳ್ತಿರೋದು ನನ್ನ ಪ್ರಕಾರ ಹೇಳ್ತೀನಿ ಕೇಳಿ. ನನ್ನ ಅನುಭವದಲ್ಲಿ ನಡೆದಿರೋದು, ನಮ್ಮ ಚಿಕ್ಕದಿಂದ ನೀವು ಹೇಳ್ದಂಗೆ ನಾನು ನಿಮ್ಮ ವಯಸ್ಸಿನಿಂದಲೂ ನಾನು ತೋಟ ಬೆಳಕದೇ ಬಂದಿರೋದು. ಏನಾಗಿದೆ ಅಂತಂದ್ರೆ, ಇವತ್ತು ನಾನು ತೋಟ ನಾನು ಕೆಲಸ ಮಾಡ್ತೀನಿ, ಆಡಳಿತ ಕೆಲಸ ಮಾಡ್ತೀನಿ, ಗೊತ್ತಾ ಇದ್ದೀನಿ. ಆದ್ರೆ ಚೆನ್ನಾಗಿದೆ ಅಂದ್ರೆ ನಾನು ಯೂರಿಯಾ ಮತ್ತೆ DAP ಅವೆಲ್ಲ ತರಿಸಿದ್ರು ಬೆಳೆದು ಹಾಕಿ ಗೊಬ್ಬರ ಸಾಕಾಗೋಗಿದೆ. ಈಗ ಯೂರಿಯಾ ಕೂಡ ಸಾಕಿದೆ. ಓಕೆ ಸರ್, ನಿಮ್ಮೆಲ್ಲ ಆಯ್ತು ಸರ್. ಕೈಗಿಲ್ಲ, ನೀವು ಹೇಳಿದ ಪ್ರಶ್ನೆ ಅರ್ಥ ಆಯ್ತು ನನಗೆ. ನೀವು ಹೇಳಿದ ಅರ್ಥ ಆಯ್ತು ಸರ್ ನನಗೆ. ಈಗ ನಿಮಗೆ 15 ಚೀಲ ಸಾಕು ಅಂತಂದ್ರೆ ನಮ್ದು ವಾದ ಇದೆ ಸರ್. ನಾನು ಮಾತಾಡಿದ ಇಷ್ಟವರೆಗೂ 25ರಿಂದ 30 ಚೀಲ ಬೆಳಿಬೇಕು ಅನ್ನೋದನ್ನ ನಾನು ನ್ಯೂಟ್ರಿಷನ್ ಮಾತಾಡಿದ್ದು. 10 ಬ್ಯಾಗ್ ಸಾಕು, 8 ಬ್ಯಾಗ್ ಸಾಕು, 10 ಬ್ಯಾಗ್ ಸಾಕು ಅನ್ನೋರಿಗೆ 2 ರೌಂಡ್ ಗೊಬ್ಬರ ಸಾಕು ಸರ್. 3 ಬೇಡ, 2ಕ್ಕೆ ಹೋಗ್ಬೋದು. ಒಂದು 19 ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ನಾನು ಮಾತಾಡೋದು ಇಷ್ಟವರೆಗೂ ಲಾಭದಾಯಕವಾಗಿ ಕಾಫಿ ಬೆಳಿಬೇಕು ಅಂದರೆ 20ರಿಂದ 30 ಚೀಲ ಕಾಫಿ ಬೆಳಿಬೇಕು ಅಂದಾಗ ಮಾತ್ರ ಇವನ್ನ ಓಡಿಸ್ಕೊಳ್ಳಿ. ಈಗೇನು 8ರಿಂದ, ಈಗ ನಮ್ಮನ್ನ ಕರೆದಿದ್ದ ಉದ್ದೇಶನೇ ನಾವು ಜಾಸ್ತಿ ಕ್ರಾಪ್ ಬೆಳಿಬೇಕು ಅನ್ನೋದಕ್ಕೆ. ಈಗ ಇಷ್ಟೇ ಬ್ಯಾಗ್ ಬೆಳೆಯೋದಾದ್ರೆ ಯಾರು ಹೇಳೋದು ಅವಶ್ಯಕತೆ ಇಲ್ಲ. ಅಷ್ಟು ಕಷ್ಟಪಟ್ಟು ನಾನು ಹೇಳ್ತದ್ದು ಏನಂದ್ರೆ, ನಾನು ಇದನ್ನು ವಾದ ಮಾಡೋದು ಇದು ಮಾಡ್ತಿಲ್ಲ. ನಾನು ಅಷ್ಟು ಕಷ್ಟಪಟ್ಟು ಬೆಳೆದ್ರು ಅದ್ರ ಮೇಲೆ ಹೋಗ್ತಿಲ್ಲ. ಅದು ಬೆಳೆ ನನ್ನ ಗಿಡ ಚೆನ್ನಾಗಿರುತ್ತೆ. ಅಲ್ಲ, ನೀವು ಕಷ್ಟಪಡೋದು ನ್ಯೂಟ್ರಿಷನ್ ಕೊಡೋದಕ್ಕೆ ಸಂಬಂಧ. ನೀವು ರಾಗ್ಲೇ ಪಾಠ ಹಾಕ್ಬಿಟ್ಟು ಬೇರೆದಕ್ಕೆ ಬನ್ನಿ ಸರ್. ಇಷ್ಟು ಕಷ್ಟಪಡೋದೇ ಬೇಡ. 20 ಬ್ಯಾಗಿಗೆ ಹೋಗ್ತೀರಾ? 1 ಎಕರೆ ಮಾಡಿ. ಆಗ ನೀವು ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ನಾನು ಹೋದ ವರ್ಷ ನೀರು ಗುಂಡಿ ಎಲ್ಲ ಸೋಸಿ ಎಲ್ಲ ಮಾಡ್ತೀನಿ. ಒಂದು 2 ಎಕರೆ ತೋಟದಲ್ಲಿ ನೀರು ನಿಂತ್ಬಿಟ್ಟು ನಾನು ಬಂಪರ್ ಕಾಫಿ ಇತ್ತು. ಅದು ವರ್ಷ ಎಲ್ಲ ಉರುತ್ತಾ ಇದೆ. ಅಲ್ಲ, ಅದನ್ನೆಲ್ಲ ಆಗ್ತದೆ, ಏನ್ ಮಾಡೋಣ ನೋಡಿ. ನೀವು ಕ್ಯಾಲ್ಸಿಯಂ ಕೊಟ್ಟಿಲ್ಲ ಸರ್. ಕ್ವಶನ್ ಬೇರೆ 2 ನಿಮಿಷ ಟೈಮ್ ಕೊಡಿ ನನಗೆ. ಅವ್ರಿಗೆ ಒಂದು ಪ್ರಶ್ನೆ ಕಂಡ್ರೆ ಎಲ್ಲರಿಗೂ ಉತ್ತರ ಆಗುತ್ತೆ. ನೀವು ಕ್ಯಾಲ್ಸಿಯಂ ಕೊಟ್ಟಿದ್ದೀರಾ ಸರ್? ಕ್ಯಾಲ್ಸಿಯಂ ಕೊಟ್ಟಿದ್ದೀರಾ? ಮೆಗ್ನೀಷಿಯಂ ಕೊಟ್ಟಿದ್ದೀರಾ? ಅದು ಉದುರಿದು ಶೀತ ಆಗಿಲ್ಲ ಸರ್. ಸೆಕೆಂಡರಿ ನ್ಯೂಟ್ರಿಯೆಂಟ್ ಕೊರತೆ ಆಗಿ ಬಿದ್ದಿದೆ. ಅದೇನೇ ನಾವು ಇಷ್ಟವರೆಗೂ ಮಾಡ್ಕೊಂಡಿದ್ದು ಸರ್. ಎಲ್ಲನೂ ಮಾಡಬೇಕು. ನೀವು ಇದನ್ನ ಒಂದು ಪ್ಯಾಕೇಜ್ ಕೆಲಸ ಮಾಡಿ ಸರ್. ಕೊಂಡ್ಕೊಳ್ಳಿ, ದೂರದಲ್ಲಿಲ್ಲ. ನೀವು ಒಂದು ದಿವಸ ಬನ್ನಿ ನನಗೆ ಕೇಳಿಸ್ಕೊಳ್ಳಿ ಸರ್. ನಿಮಿಷ. ಈಗ ನಾವು
ಒಬ್ಬರೇ ಮಾತಾಡೋಕ್ಕೆ ಇಲ್ಲಿ ವೇದಿಕೆ ಅಲ್ಲ ಸರ್. ಅದಕ್ಕೆ ನಾನು ಹೇಳ್ತಿರೋದು, ನೀವು ಅಲ್ಲಿ ಬಂದರೆ ನಾನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬರ್ಕೊಡ್ತೀನಿ ಕಂಪ್ಲೀಟ್. 1 ಎಕರೆಗೆ ಮಾಡಿ, ಒಂದೇ 1 ವರ್ಷ 1 ಎಕರೆಗೆ ಮಾಡಿ, ಅದು ಖರ್ಚು ಬರೆದಿಟ್ಕೊಡಿ. ಈಗ ಕಷ್ಟಪಡ್ತಿದ್ದೀನಿ ಅಂತ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ನೀವು ತುಂಬ ಡೆಡಿಕೇಟೆಡ್ ಅಂತ ಗೊತ್ತಾಯ್ತು ನನಗೆ. ನಿಮಗೆ ಅದರಲ್ಲಿ ಏನಂತಂದರೆ ನಿಮಗೆ ಆಗ ಡಬಲ್ ಆಗಿಲ್ಲ ಅಂತ ನಾನು ಕೇಳಿ. 8ರಿಂದ 10 ಬ್ಯಾಗ್ ಬೆಳೆದರೆ ಇವೆಲ್ಲ ನಾನು ಹೇಳಿದಷ್ಟು ಮಾಡೋದು ಅವಶ್ಯಕತೆ ಇಲ್ಲ ಸರ್. 8ರಿಂದ 10 ಬ್ಯಾಗ್ ಆದರೆ ಏನು ಮಾಡ್ಕೊಂಡು ಹೋಗ್ತಾರೆ ಅದು ಸಾಕು. ಅದರಿಂದ ನಾವು ಲಾಭ ಮಾಡೋಕ್ಕೆ ಆಗ್ತಾ ಇಲ್ಲ. ಇದಿಷ್ಟು ಇದು. ಇನ್ಯಾರ್ದಾರು ಕ್ವಶನ್ ಇದೆಯಾ ಸರ್? ಈಗ ನಮಗೆ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಯಿತು. ನಾವು ಅನುಭವಸ್ಥರು ಮಾತು ಕೇಳ್ದ ಇಲ್ಲ ಸೈನ್ಸಿಸ್ಟ್ ಮಾತು ಕೇಳ್ದ ಅಂತ ಆಯ್ತು. ಈಗ ಮಳೆ ಸ್ಟಾರ್ಟ್ ಆದ ತಕ್ಷಣ ಶೀತ ಆಗುತ್ತೆ, ಎಕರೆಗೆ 1 ಮೂಟೆ ಯೂರಿಯಾ ಚೆಲ್ಲಿ ಅಂತ ಹೇಳಿದ್ರು. ನಾವು ಚೆಲ್ತಾ ಇದ್ದೀವಿ. ಯಾರು ಮಾತು ಕೇಳಿದೆ ಈಗ ನಾವು? ಅವ್ರ ಮಾತು ಕೇಳಿ ನೀವು ಯಾವ್ದು ಸರ್? ಈಗ ನಾನು ಅದನ್ನ ಕ್ಲಾರಿಟಿ ಕೊಟ್ಟೆ. ನೀವು ಯಾಕೆ ಆ ಕ್ವಶನ್ ಕೇಳ್ತಾ ಇದ್ರೆ ಗೊತ್ತಿಲ್ಲ. ನಾವು ಯೂರಿಯಾ ಅದೆಲ್ಲ ನಮಗೆ ಗೊಂದಲ ಕೇಳಿದ್ದು ನಾವು. ಗೊಂದಲ ಮಾಡ್ಕೊಳ್ಳೋಂಗಿಲ್ಲ ಸರ್, ವೆರಿ ಕ್ಲಿಯರ್. ಈಗ ನಾನು ಫಸ್ಟ್ ಆಪ್ಷನ್ ಕ್ಯಾಲ್ಸಿಯಂ ನೈಟ್ರೇಟ್. ಯೂರಿಯಾ ಹಾಕಿದ್ರೆ ಬರೀ ನೈಟ್ರೋಜನ್ ಸಿಗುತ್ತೆ ಸರ್ ಅಲ್ವಾ? ಏನಿದೆ ಯೂರಿಯಾದಲ್ಲಿ? ನೈಟ್ರೋಜನ್ ಮಾತ್ರ. ನಾನು ಹೇಳ್ತಿರೋದು ನೀವು ಕ್ಯಾಲ್ಸಿಯಂ ಇದೆ ಕೊಡೋದು, ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನಾನು ಅದನ್ನು ಸ್ಪಷ್ಟಪಡಿಸ್ತೇನೆ ನಿಮಗೆ. ಅಲ್ಲ ಅದೇ ಸರ್ ಹೇಳಿದ್ರು, ನೀವು ಅದನ್ನು ಹಾಕಿದಾಗ ಪ್ಲಾಂಟಿಗೆ ಭಾಳ ಬೇಗ ಸಿಗುತ್ತೆ, ನಿಮ್ಮ ಭೂಮಿ ಹಾಳಾಗಲ್ಲ. ಫಸ್ಟ್ ಆಪ್ಷನ್ ಕ್ಯಾಲ್ಸಿಯಂ ನೈಟ್ರೇಟು, 2ನೇದು ಅಮೋನಿಯಂ ಸಲ್ಫೇಟು, 3ನೇದು ಯೂರಿಯಾ. ನಾನು ಹಾಕ್ಬೇಡಿ ಅಂತಿಲ್ಲ, 3ನೇದು ಯೂರಿಯಾ. 3ನೇ ಆಪ್ಷನ್ ಯೂರಿಯಾ ಹೋಗಿ ಅಟ್ಲೀಸ್ಟ್ ಅದನ್ನಾರು ಹಾಕಿ ಅಂತ ಗೊಂದಲ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಸರ್. ಮತ್ತು 2ನೇದು ಏನಂತಂದರೆ, ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನೀವೇನಾದ್ರು ನೋಡಬೇಕು ಅಂತಂದರೆ ಈ ಫೋನಾಗ ವೀಡಿಯೋ ತಗೊಳ್ಳಿ. ನಾನು ಒಂದೆರಡು ಮಾತು ಹೇಳ್ತೀನಿ ಅವ್ರ ಕ್ಲಾಸ್ ಬಗ್ಗೆ. ನಾನು ಮಾತಾಡೋದು ನೀವು ಒಂದು ಕೊಡ್ತೀನಿ ನೀವು. ಇಲ್ಲ ನೀವು ಈ ಕಡೆ ಬಂದ್ಬಿಡಿ. ಈ ಸರಿ ಬರುತ್ತೆ 50 ಚೀಲ ಪಾರ್ಕ್ಮೆಂಟು. ಅಲ್ಲ ನೀವು ಒಂದ್ಸರಿ ಕೂತು ಬನ್ನಿ, ಬಾಲ್ಯಪುರದಲ್ಲಿಲ್ಲ. ಈ ಸರಿ ನಾನು 1 ಬ್ಲಾಕಲ್ಲಿ 50 ಚೀಲ ಪಾರ್ಕ್ಮೆಂಟ್ ನಾವು ಟಾರ್ಗೆಟ್ ಮಾಡ್ತಾ ಇದ್ವಿ. ಅದು ಆಗಲ್ಲ. ಅದನ್ನು ಬಂದು ನೋಡಿ, ಯಾವುದೇ ಥರ ಗೊಂದಲ ಮಾಡ್ಕೋಬೇಡಿ. ಆಮೇಲೆ ಯಾರು ಮಾತು ತಗೋಬೇಕು ಯಾರು ಬಿಡಬೇಕು ಅನ್ನೋದು ನಿಮಗೆ ವಿಮರ್ಶೆಗೆ ಬಿಟ್ಟಿದ್ದು. ನೀವು ಅದನ್ನು ನೋಡಿ, ಅದು ಆಗುತ್ತೆ ಇದು ಆಗುತ್ತೆ. ಯಾಕೆ ನೀವು ಅದರಿಂದ ಜಾಸ್ತಿ ಬೆಳೆಯೋಕ್ಕಾಗ್ತಿಲ್ಲ? ನಾನು ಹೇಳ್ತಿರೋದು ಅದರಿಂದ ಆಚೆ ಬನ್ನಿ ಅಂತ ಹೇಳ್ತಿರೋದು. 20 ಬ್ಯಾಗ್ 30 ಬ್ಯಾಗ್ ಬೆಳೆಯೋದು ಅನ್ನೋ ಉದ್ದೇಶ. 20 ಬ್ಯಾಗ್ 30 ಬ್ಯಾಗ್ ಬೆಳಿಬೇಕು ಅಂತ ನಿಮ್ಮ ಹಳೆ ಸಾಂಪ್ರದಾಯಿಕವಾಗಿ ಏನಿದೆ ಅದನ್ನು ಬಿಟ್ಟು ನೀವು ಬೇರೆ ಇದಕ್ಕೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಳವಡಿಸ್ಕೊಂಡಾಗ ಮಾತ್ರ ನೀವು ಉತ್ತರ ಸಿಗುತ್ತೆ. ಥ್ಯಾಂಕ್ ಯು. ಸಾಕಷ್ಟು ಟೈಮ್ ತಗೊಂಡೆ ಅನ್ಸುತ್ತೆ. ಥ್ಯಾಂಕ್ ಯು. ನಾನು ಅವ್ರ ಸ್ಟೂಡೆಂಟೇ. ನಾನು ಅವ್ರ ಕ್ಲಾಸಿಗೆ ಹೋಗಿದ್ದೀನಿ. ಅವ್ರ ತೋಟ ಒಂದ್ಸತಿ ಒಂದು ಟೂರ್ ಆರ್ಗನೈಸ್ ಮಾಡಿ ಏನು ಅವ್ರು ಸೈಂಟಿಫಿಕ್ ಆಗಿ ಹೇಳ್ತಾರೆ ಅಷ್ಟೇ ನಾವು ಡೀಪ್ ಆಗಿ ಸೈನ್ಸ್ ಅರ್ಥ ಮಾಡ್ಕೋಬೇಕು. ಆಗ್ಲೇ ನಾವು ಹೇಳಕ್ಕಾಗಲ್ಲ. ಈಗ ನೀವು ರಾಕ್ 3 ಸತಿ ಹಾಕಿದ್ದೀನಿ ಅಂತೆಲ್ಲ, ರಾಕ್ ಯಾವ ಸಪ್ಲಿಮೆಂಟ್ ಅಂತ ನೀವು ಫಸ್ಟ್ ತಿಳ್ಕೋಬೇಕು. ಸಪ್ಲಿಮೆಂಟ್ ತಿಳ್ಕೊಂಡು ನಾನು 3 ಸತಿ ಹಾಕ್ಬೋದಾ? ಯಾಕಂದ್ರೆ ಸಾಯಿಲ್ ಇದೆಯಲ್ಲ, ಭೂಮಿ ತಾಯಿ ಒಂದ್ಸತಿ ಟಾಕ್ಸಿಕ್ ಆದ್ರೆ ಮತ್ತೆ ನೀವೇನು ಅದರಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ 8 ಬ್ಯಾಗ್ಸ್. ಈಗ ಅಣ್ಣ ಅವ್ರ ತೋಟಕ್ಕೆ ಹೋದ್ರೆ 51 ಬ್ಯಾಗ್ಸ್ ಚಾಲೆಂಜ್ ಈ ಸತಿ, 51 ಚೀಲ. ಸೊ ಅವರು, ನಾನು ಸಣ್ಣದಿಂದ ನೋಡ್ತಾ ಇದ್ದೀನಿ ಅವರಿಗೆ. ಅವ್ರದ್ದು ಏನು ಪ್ರೋಗ್ರೆಸ್. ಈಗ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಈಗ ಸತತ ನನ್ನ ಫೋನಲ್ಲಿ ಆಲ್ಮೋಸ್ಟ್ 1 ಗಂಟೆ ಮೇಲೆ ಮಾತಾಡಿದ್ದಾರೆ. ಸೊ 1 ಗಂಟೆ ಮೇಲೆ ಮಾತಾಡೋಕ್ಕೆ ಒಳ್ಳೆ ಪೊಲಿಟಿಷಿಯನ್ಸ್ಗೂ ಆಗಲ್ಲ. ಸೈನ್ಸ್ ಏನಿದೆ, ಸೈನ್ಸ್ ಸಬ್ಜೆಕ್ಟ್ ವಿಚ್ ಇಸ್ ವೆರಿ ಕಾಂಪ್ಲೆಕ್ಸ್. ಅವರು ಇಷ್ಟು ತಿಳ್ಕೊಂಡು ನಮಗೆ ಬಂದು ಹೇಳಿದಾರಲ್ಲ, ದಟ್ಸ್ ಅ ಅಮೇಝಿಂಗ್ ಜಾಬ್ ವಾಟ್ ಹಿ ಹ್ಯಾಸ್ ಡನ್. ಆ್ಯಂಡ್ ಅವರು ಬರಬೇಕು ಅಂದರೆ ಅವ್ರಿಗೆ ಎಷ್ಟು ತಲೆನೋವುಗಳಿರುತ್ತೆ ಅಂದರೆ ಅವ್ರು ಬಂದು ಇಲ್ಲಿ ಹೇಳೋಕ್ಕೆ ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನಾನು ಅವ್ರ ಸ್ಟೂಡೆಂಟೇ. ನಮ್ಮ ತಂದೆನೂ ಒಳ್ಳೆ ಕೃಷಿಕರು ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಬಟ್ ನಾವೇನಿದೆ ಅವರಿಂದ ಒಂದು 4 ಎಲ್ಲ ಕಲ್ತ್ಕೊಳಕ್ಕಾಗಲ್ಲ. ಈಗ ನಾನು ಅವ್ರದ್ದು ಎಲ್ಲ ಮಾಡೋಕ್ಕಾಗಲ್ಲ. ಈಗ ಅವ್ರ ಕ್ಲಾಸಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ 1 ಎಕರೆ ಮಾಡಿ ನಾವು ಹೇಳೋದು, ಆಮೇಲೆ ನೀವು ಡಿಫ್ರೆನ್ಸ್ ನೋಡ್ಕೊಳ್ಳಿ. ಸೊ ಏನಿದೆ, ನಾವು ಅವ್ರಿಗೆ ಏನು ಹೇಳ್ತಿದ್ದಾರೆ, ಈ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಹೇಳಿದ್ರು. ಅವರು ಕ್ಯಾಲ್ಸಿಯಂ ನೈಟ್ರೇಟಲ್ಲಿ ಇಮಿಡಿಯೇಟ್ ICU ಪೇಷಂಟ್. ಈಗ ನಮಗೆ ಮಳೆ 5 ಇಂಚ್ 6 ಇಂಚ್ 3.5 ಇಂಚ್ ತನಕ ನಿಮ್ಮ ಗಿಡ ಒಂದು ಕೆಪಾಸಿಟಿ. 3.5 ಇಂಚ್ ಆದಮೇಲೆ ICU ಸ್ಟೇಟ್ ಆಗಿಬಿಡುತ್ತೆ. ಇಟ್ಸ್ ಸೆಲ್ ವಾಲ್ ಪ್ಲಾಂಟ್. ಸೊ ಇಮಿಡಿಯೇಟ್ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಕು. ಇಮಿಡಿಯೇಟ್ ಅಪ್ಟೇಕ್ ಆಗಬೇಕು. ಇಮಿಡಿಯೇಟ್. ಈಗ ನಾನು ಜಾಕೆಟ್ ಹಾಕಿದ್ದೀನಿ, ಹಂಗೆ ವಾರ್ಮ್ ಆಗಿರಬೇಕು. ಸೊ ಎಲ್ಲ ಬೇಸಿಕ್ಸ್ ಭಾಳ ಕಲಿಯೋದಿದೆ. ಸೊ ಏನಿದೆ, ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದಲ್ಲ, ನಾವು ಸಬ್ಜೆಕ್ಟ್ ಡೀಪ್ ಆಗಿ ಆಮೇಲೆ ವಿ ಹ್ಯಾವ್ ಟು ಗೋ ಟು ದ ಕನ್ಕ್ಲೂಷನ್ಸ್. ಏನು ಹೇಳ್ತೀರಾ? ಫಾಸ್ಫರಸ್ ಭೂಮಿ ನೀವು ಮಣ್ಣು ಚೆಕ್ ಮಾಡಿಸಿದ್ರೆ ನೀವೇನು ತಪ್ಪು ಮಾಡಿದ್ರೆ ಅಂತ ಆಮೇಲೆ ಫಾಸ್ಫರಸ್